Hello friends. Here, please watch your screen carefully. ಈಗ ಕೆಲವೊಂದಿಷ್ಟು ಚಿತ್ರಣಗಳು ನಿಮ್ಮ ಮುಂದೆ ಬರ್ತವೆ. ಇವರೆಲ್ಲ ನಿಮಗೆ ಮೊದಲಿಂದಾನು ಗೊತ್ತು. ಈಗ ನೀವೇ ಹೇಳಿ, ಇವರೆಲ್ಲರ ಮಧ್ಯೆ ಕಾಮನ್ ಫ್ಯಾಕ್ಟರ್ ಏನು ಅಂತ. ಬನ್ನಿ, ಕೌಂಟ್ ಆಫ್ 3 ಅಲ್ಲಿ ಎಲ್ಲರೂ ಒಟ್ಟಿಗೆ ಹೇಳಿ. ಈಗಲೂ ಕ್ಲಾರಿಟಿ ಸಿಕ್ಕಿಲ್ಲ. ದಟ್ಸ್ ಫೈನ್. ಕನ್ಫ್ಯೂಷನ್ ಕೂಡ ಆಗಬೇಕು. ಇದೇ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದಕ್ಕೆ ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಸುಭಾಷ್ ಚಂದ್ರ. ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ಎಲ್ಲರ ಮನಸ್ಸಲ್ಲಿ ಯಾವ ಪ್ಯಾಷನ್ ಇದೆ? ಎಲ್ಲರ ಮನಸ್ಸಿನಂತೆ ಬೇರೆ ಬೇರೆ ಪ್ಯಾಷನ್ಗಳು ಇರ್ತವೆ. ಎಲ್ಲರ ಪ್ಯಾಷನ್ ಒಂದೇ ಆಗಿರ್ಬೇಕು ಅಂತಾನು ಏನಿಲ್ಲ ಸರ್. ಜೀವನಕ್ಕೆ ಒಂದು ಹೊಸ ದಾರಿನ ತೋರಿಸೋದು, ಹೊಸ ದಾರಿ ತೋರಿಸೋದೇ ಒಂದು ಪ್ಯಾಷನ್. ಓಕೆ, ಪ್ಯಾಷನ್ ಏನು ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಉತ್ಸಾಹ ತುಂಬುವಂತದ್ದು. ಕೆಲಸ ಮಾಡೋದಕ್ಕೆ ಮಜಾ ಬರಬೇಕು. ಕರೆಕ್ಟ್. ವಾಟ್ ಯು ವಿಲ್ ಎಂಜಾಯ್ ಯು ವಿಲ್ ಡೂ ಇಟ್. ನಾವು ಮುಂದೆ ಹೋಗ್ತಾನೆ ಇರ್ಬೇಕು ಯಾವಾಗ್ಲೂ. ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಆ ಪ್ಯಾಷನ್ ಅದು ಹೇಗೆ ಅಂತಂದ್ರೆ ಎಳಿತಾ ಇರುತ್ತೆ ನಮ್ಮನ್ನ. ಅದರಷ್ಟಕ್ಕದೆ ಹೇಗ್ ಬರುತ್ತೆ? ಈ ಪ್ಯಾಷನ್ ಅಲ್ಲಿ ಏನ್ ಶಕ್ತಿ ಇದೆಯಲ್ಲ, ಅದು ಯಾವುದೇ ಕೆರಿಯರ್ ಅಲ್ಲಾದ್ರೂ ಯಾವುದೇ ಪ್ರಾಬ್ಲಮ್ ನ ಫೇಸ್ ಮಾಡ್ತೀವಿ ನಾವು. ಆದ್ರೆ ಆ ಪ್ಯಾಷನ್ ನಮ್ಮನ್ನ ಎಳಿಬೇಕು. ಆ ಒಂದು ಉದ್ದೇಶ ಏನಿದೆ, ಆ ಒಳಗಡೆ ಇರೋ ಹುಮ್ಮಸ್ ಏನಿದೆ, ಅದೇ ಪ್ಯಾಷನ್. ಓಕೆ, ಒಳಗಿರೋ ಹುಮ್ಮಸ್ಸು ಪ್ಯಾಷನ್ ಅಂತೀರಾ? ಓಕೆ ಸರ್, ಪ್ಯಾಷನ್ ಏನಂದ್ರೆ ಅದು ನಮ್ಮ ಎಲ್ಲ ಸ್ಟ್ರೆಸ್ ಇಂದ ದೂರ ಮಾಡತ್ತೆ. ನಾವೇನಾದ್ರೂ ಕಷ್ಟ ಪಡ್ತಿದ್ರೆ ಅದು ಪ್ಯಾಷನ್ ಏನೆ. ಅದು ನಮ್ಮ ಸ್ಟ್ರೆಸ್ ಇಂದ ಮತ್ತೆ ಟೆನ್ಷನ್ ಇಂದ ದೂರ ಇಡಕ್ ಹೆಲ್ಪ್ ಮಾಡತ್ತೆ. ಸ್ವಲ್ಪ ಹೊತ್ತಷ್ಟೇ ಸರ್, ಸ್ವಲ್ಪ ಹೊತ್ತು ಅಷ್ಟೇ ಇಡಕ್ಕಾಗೋದು. ಯಾಕಂದ್ರೆ ನಾವು ಹಾರ್ಡ್ ವರ್ಕ್ ಅಂತೂ ಮಾಡ್ಲೇಬೇಕಲ್ವಾ, ಎಲ್ಲಾ ವಿಷಯದಲ್ಲೂ ಮಾಡ್ಲೇಬೇಕಲ್ವಾ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವಾಗಾದ್ರೂ ನಾನು ಸೆಷನ್ಸ್ ನ ತಗೊಂಡಾಗ ನನಗೂ ತುಂಬಾ ಕಲಿಯಕ್ ಸಿಗುತ್ತೆ. ಸರ್, ಐ ಗೆಸ್ ಯಾವುದು ಮನುಷ್ಯನಿಗೆ ಸೋಲೋದಕ್ಕೆ ಬಿಡಲ್ವೋ, ಕೊನೆವರೆಗೂ ಪ್ರಯತ್ನ ಮಾಡೋ ಆ ಒಂದು ಶಕ್ತಿ, ಆ ಒಂದು ಸ್ಫೂರ್ತಿ ಆಗಿರುತ್ತೆ. ಅಂಥ ಕೆಲಸ ನಾವು ಲೈಫ್ ಲಾಂಗ್ ಮಾಡಬೇಕು, ನಮಗೆ ಸುಸ್ತಾಗಬಾರ್ದು ಅದರಿಂದ. ಓಕೆ ಸರ್, ಬೇಸಿಕಲಿ ಪ್ಯಾಷನ್ ಈಸ್ ವಾಟ್ ಮೇಕ್ಸ್ ಯು ಡಿಫ್ರೆಂಟ್ ಫ್ರಮ್ ಅದರ್ಸ್. ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ, ಆದರೆ ನೀವು ಯಾವ ಥರ ಮಾಡ್ತಾ ಇದ್ದೀರಾ? ನಿಮಗೆ ಯಾವುದ್ರ ಮೇಲಾದರೂ ಪ್ಯಾಷನ್ ಇದ್ರೆ ನೀವು ಅದನ್ನು ಹೇಗೆ ಹೊಸದಾಗಿ ಮಾಡ್ಬೋದು ಅಂತ ನೋಡ್ತೀರಾ. ದಟ್ಸ್ ವಾಟ್ ಪ್ಯಾಷನ್ ಈಸ್. ಗುಡ್. ನೋಡಿದ್ರ ಪ್ಯಾಷನ್ಗೆ ಎಷ್ಟು ವ್ಯಾಖ್ಯಾನಗಳಿವೆ ಅನ್ನೋದು. ಆದ್ರೆ ಡಿಕ್ಷನರಿಲಿ ಒಂದೇ ವ್ಯಾಖ್ಯಾನ ಇರುತ್ತೆ ಅಲ್ವಾ? ಅದೇ ಡಿಕ್ಷನರಿಲಿ ಇದ್ರ ಅರ್ಥ ಏನು ಅಂತ ಹುಡುಕಿದ್ರೆ ಪ್ಯಾಷನ್ದು ಅದೇನು? ಸರ್, ಉತ್ಸಾಹ ಅಥವಾ ಜೋಶ್, ಏನಾದ್ರೂ ಕೆಲಸ ಮಾಡೋದಕ್ಕೆ. ಓಕೆ, ಗುಡ್. ನನ್ಗೇನನ್ಸುತ್ತಂದ್ರೆ, ಇಲ್ಲಿರೋ ಟೀಚರ್ಸಿಗೆ ನಾನು ಹೇಳ್ತಾ ಇದ್ದೀನಿ, ಈ ಮಕ್ಳಿಗೆಲ್ಲ ನನ್ನ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಈ ಸೆಷನ್ ಕೂಡ ಅವಶ್ಯಕತೆ ಇಲ್ಲ. ಈ ಹುಡುಗರಿದ್ದಾರಲ್ಲ, ತುಂಬಾ ಜಾನ್ ಹುಡುಗರು ಇವರೆಲ್ಲ. ಇವರಿಂದ ನಾನೇ ವಾಪಸ್ ಕಲಿತಾ ಇದ್ದೀನಿ. ಇನ್ನು ಆಸೆ ಇದೆ ದ ಡಿಕ್ಷನರಿ ಮೀನಿಂಗ್ ಆಫ್ ಪ್ಯಾಷನ್. ಆದರೆ ಜುನೂನ್ ಅನ್ನೋದು ಕೂಡ ಅದಕ್ಕೆ ಹೋಲತ್ತೆ. ಅದು ಪಾರ್ಸಿಯಿಂದ ಬಂದಿರೋದು, ಅದು ಕೂಡ ಓಕೆ. ಪ್ಯಾಷನ್ನ ನಾವು ಇನ್ನೊಂದು ರೂಪದಲ್ಲಿ ಕೂಡ ನೋಡ್ಬೋದು. ಅದು ನಿಮ್ಮ ಟ್ಯಾಲೆಂಟ್ ಕೂಡ ಆಗಿರ್ಬೋದು. ಟ್ಯಾಲೆಂಟ್ ಏನೋ ನಿಮ್ಮ ಜನ್ಮದ ಜೊತೆಗೆ ಅದು ಬಂದಿರೋದು. ಅದೇನಂದರೆ, ನಾನೊಂದ್ಸರಿ ಹಾರ್ವರ್ಡಿಗೆ ಹೋದಾಗ ಲೆಕ್ಚರ್ ಕೊಡೋದಕ್ಕೆ, ಅದೇ ಒಂದು 14-15 ವರ್ಷದ ಹಿಂದೆ, ಅಲ್ಲಿ ಹಾರ್ವರ್ಡಲ್ಲಿ ಒಂದು ಕೋರ್ಸ್ ಕೂಡ ನಡೀತಾ ಇತ್ತು. ಟ್ಯಾಲೆಂಟ್ ತಿಳಿಸ್ಕೊಡೋದಕ್ಕೆ $50,000 ತಗೋತಾರೆ. ನಾನು ಚಾಲೆಂಜ್ ಮಾಡಿಬಿಟ್ಟೆ ಅವ್ರಿಗೆ, ನೋಡಿ ಸರ್, ನೀವು ಮಾಡೋದು ತಪ್ಪಿದು ಅಂತ. ಇದು ಚೀಟಿಂಗ್ ಕೂಡ. ನಾನು ಎಷ್ಟು ಓದಿದ್ದೀನೋ, ಎಷ್ಟು ತಿಳ್ಕೊಂಡಿದ್ದೀನೋ, ಟ್ಯಾಲೆಂಟ್ ಅನ್ನೋದು ಅದು ಜನ್ಮದಿಂದ ಬಂದಿರೋದು. ನೀವು ಶಿಕ್ಷಣ ಕೊಡ್ಬೋದು, ನಾಲೆಜ್ ಕೊಡ್ಬೋದು, ಪುಸ್ತಕಗಳಿಂದ ನೀವು ನಾಲೆಜನ್ನು ತಗೋಬೋದು, ಪಡ್ಕೋಬೋದು, ಲರ್ನ್ ಫ್ರಮ್ ದಿ ಬುಕ್ಸ್. ಆದರೆ ಟ್ಯಾಲೆಂಟ್ ಅಲ್ಲ. ಯಾವುದ್ರಲ್ಲಾದರೂ ಟ್ಯಾಲೆಂಟ್ ಇದೆ ಅಂದರೆ ಅದು ಟ್ಯಾಲೆಂಟ್ ಇದೆ ಅಷ್ಟೇ, ಇಲ್ಲ ಅಂದರೆ ಇಲ್ಲ. ಟ್ಯಾಲೆಂಟ್ ಏನಪ್ಪ ಅಂದರೆ, ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಯಾವ ಕೆಲಸನ ಮಾಡೋದಕ್ಕೆ ನಿಮ್ಮ ಮನಸ್ಸು ಪ್ರತಿ ಸರಿ ಹೇಳ್ತಿರುತ್ತೋ ಅವಾಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಟ್ಯಾಲೆಂಟ್ ಅಲ್ಲೇ ಎಲ್ಲೋ ಇದೆ ಅಂತ. ಆ ರೀತಿ ಉದಾಹರಣೆಗಳು ಕೂಡ ಸುಮಾರಿದ್ದಾವೆ. ಮನುಷ್ಯ ತನ್ನ ಜೀವನ ಪೂರ್ತಿ ಯಾವುದೋ ಫ್ಯಾಕ್ಟ್ರಿಲಿ ಒಂದು ಮಷಿನ್ ಆಪ್ರೇಟ್ ಮಾಡ್ತಾ ಇದ್ದ, ಇಲ್ಲ ಸೇಲ್ಸ್ ಆಫೀಸರ್ ಆಗಿರ್ಬೋದು, ಅಥವಾ ದೊಡ್ಡ ಆಫೀಸರ್ ಏನಾದರೂ ಆಗಿರ್ಬೋದು. ರಿಟೈರ್ಡ್ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅವರ ರಿಯಲ್ ಪ್ಯಾಷನ್ನು ಗಿಟಾರ್ ಬಾರಿಸೋದು ಅಂತ, ಅಥವಾ ಇನ್ನೇನಾದರೂ ಆಗಿರ್ಬೋದು. ಆ್ಯಂಡ್ ದೇ ಎಕ್ಸೆಲ್ಡ್ ಇನ್ ದ್ಯಾಟ್. ನಿಮ್ಗೆಲ್ರಿಗೂ ಯಾವಾಗಲೂ ಒಂದ್ಸಲ ಅನಿಸಿರ್ಬೇಕು, ನಿಮ್ಮ ಟ್ಯಾಲೆಂಟ್ ಬೇರೆ ಏನೋ ಇದೆ, ಮತ್ತು ನೀವು ಮಾಡ್ತಿರೋದು ಇನ್ನೇನೋ ಇದೆ.
ಎಸ್ ಸರ್, ನನಗೆ ಅವಾಗವಾಗ ಈ ಥರ ಫೀಲ್ ಆಗುತ್ತೆ. ನಾನಿವಾಗ ಮಾಡ್ತಾ ಇರೋದು BBA ಮಾಡ್ತಿದ್ದೀನಿ. ಆದರೆ ನನ್ನ ಥರ್ಡ್ ಪ್ರೊಸೆಸರ್ ಏನಂದರೆ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಡ್ಯಾನ್ಸ್. ಯು ಆರ್ ಸ್ಟಿಲ್ ಇನ್ ದೇರ್. ಎಸ್, ನಾನಿವಾಗ ಕರೆಂಟ್ಲಿ ಪಾರ್ಟ್ ಟೈಮ್ ಕ್ಲಾಸಸ್ ಮಾಡ್ತಿದ್ದೀನಿ. ನಾನು 6:30 ಮೇಲೆ ಮಾಡ್ತೀನಿ. ಮಕ್ಕಳಿಗೆ 1.5 hour ಹೇಳ್ಕೊಡ್ತೀನಿ. ಡ್ಯಾನ್ಸ್ ಕಲಿಸ್ತೀರಾ? ವೆರಿ ಗುಡ್. ಹೌದು. ಸೊ ಯು ಆರ್ ಪರ್ಸ್ಯೂವಿಂಗ್ ಯುವರ್ ಪ್ಯಾಷನ್ ಇನ್ ಒನ್ ಫಾರ್ಮ್ ಆರ್ ಅದರ್. ಹೌದು ಸರ್. ವೆರಿ ಗುಡ್. ಸರ್, ನಾನು BBA ಮಾಡ್ತಿದ್ದೀನಿ, ಆದರೆ ನನಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಈಗ. ಹೌದಾ? ಮತ್ತೆ ನನ್ನ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದೆ ಈ ಸ್ಟೇಜಲ್ಲಿ. ಆದರೆ ಸ್ಕೋಪ್ ಏನೂ ಕಾಣ್ತಾ ಇರಲಿಲ್ಲ ನನಗೆ. ಹಾಗಾಗಿ ನಾನು ಆ ಪ್ಯಾಷನ್ನ ಫಾಲೋ ಮಾಡೋಕ್ಕಾಗಲಿಲ್ಲ. ಯಾವ್ದ್ರಲ್ಲಿ ಸ್ಕೋಪ್ ಕಾಣಿಸ್ಲಿಲ್ಲ ನಿಮ್ಗೆ? ನಾನು ಅಂದ್ಕೋತಾ ಇದ್ದೆ ನನ್ನ ಪ್ಯಾಷನ್ ಅಂತಂದರೆ ಆರ್ಟ್ ವರ್ಕ್ ಅಂತಂದರೆ ವಿಡಿಯೋ ಮತ್ತು ಫೋಟೋಗ್ರಫಿ ಮಾಡೋಣ ಅಂತ ಯೋಚನೆ ಮಾಡಿದ್ದೆ. ಆ ರೀತಿ ಏನೂ ಇಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ಅಷ್ಟೇ. ಆರ್ಟ್ ಅಲ್ಲಿರೋರು ಜಾಸ್ತಿ ದುಡ್ಡು ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು ಮಾತಾಡ್ತಿರೋದು ದುಡ್ಡಿನ ಬಗ್ಗೆನೇ ಅಲ್ವಾ? ಸರ್, ಆ ರೀತಿ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ನನಗೆ ಖುಷಿ ಸಿಗುತ್ತೆ ಅದರಲ್ಲಿ, ದುಡ್ಡು ಮ್ಯಾಟ್ರ್ ಆಗಲ್ಲ ಅಂತ. ಆದರೆ ಅದರಲ್ಲಿ ನಾನು ಸ್ವಲ್ಪ ಏನಾದರೂ ಫೇಮ್ ಅಥವಾ ಏನಾದರೂ ಮಾಡ್ಕೊಬೇಕು ಅಂತಂದರೆ ಅದನ್ನ ಖಂಡಿತ ಮಾಡ್ಬೋದು. ಅದ್ರಲ್ಲಿ ಮಾಡಿದಷ್ಟು ಇದ್ರಲ್ಲಿ ಮಾಡೋಕ್ ಆಗೋದಿಲ್ಲ. ನೋಡಿ, ದುಡ್ಡಿನ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ನಂಬೋದು ಅಷ್ಟೇ, ಅದು ಸ್ವಲ್ಪ ಮಟ್ಟಿಗೆ. ಯು ಮಸ್ಟ್ ಪರ್ಸ್ಯೂ ಯುವರ್ ಪ್ಯಾಷನ್ ಆ್ಯಂಡ್ ಯು ವಿಲ್ ಎಕ್ಸೆಲ್ ಇನ್ ದ್ಯಾಟ್. ಸರ್, ಅದು ನನಗೆ ಎಲ್ಲದಕ್ಕಿಂತ ಒಳ್ಳೆಯ ಮತ್ತೆ ನನ್ನ ಪ್ಯಾಷನ್ ಏನಿದೆ ಅದು ಪೊಲಿಟಿಕಲ್ ನಾಲೆಜ್ನ ಗೇನ್ ಮಾಡೋದಾಗಿದೆ. ಅಂದರೆ ಸುತ್ತಮುತ್ತ ಏನು ನಡೀತಾ ಇದೆ, ಅಂದರೆ ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಏನೇನು ಆಗ್ತಾ ಇದೆಯೋ ನನಗೆ ಅದು ತುಂಬ ಇಷ್ಟ ಆಗುತ್ತೆ ತಿಳ್ಕೊಳ್ಳೋದಕ್ಕೆ. ಆದರೆ ಈಗ ಇದೆಲ್ಲ ನನಗೇನು ಅರ್ಥ ಆಗಿದೆಯೋ ಇದು ನನಗೆ ಅರ್ಥ ಆಗಿದ್ದು ಡಿಸೆಂಬರಲ್ಲಿ. ಅದು ಹೇಗೆ ನಿಮ್ಗೆ ಅರ್ಥ ಆಯ್ತು? ಅದು ಕೂಡ ಡಿಸೆಂಬರ್ ಅಲ್ಲಿ. ಏನಾಯ್ತು ನಿಮ್ಗೆ? ಯಾವ್ದ್ರಿಂದ ನಿಮ್ಗೆ ಗೊತ್ತಾಯ್ತಿದೆಲ್ಲ? ಯಾವಾಗ 2024 ಲೋಕಸಭೆ ಎಲೆಕ್ಷನ್ಸ್ ಆಯ್ತು, ಅಂದ್ರೆ ನಾನು ಅವಾಗ ಟಿವಿನಲ್ಲಿ ನೋಡಿದೆ ಇದನ್ನ. ಆದ್ರೆ ಅವಾಗ ನನಗೆ ಇದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಆದ್ರೆ ನಾನು ಯಾವಾಗ ಇದನ್ನ ನೋಡಿದ್ನೋ ಅವಾಗಿಂದ ನನಗೆ ತುಂಬಾ ಪಾಲಿಟಿಕ್ಸ್ ಪಾರ್ಟಿ ಬಗ್ಗೆ ತಿಳ್ಕೊಂಡೆ, ಓದ್ದೆ ಅವ್ರ ಬಗ್ಗೆ, ಮತ್ತೆ ತಿಳ್ಕೊಂಡೆ ಅವರ ಸ್ಟೇಟ್ ಹಿಸ್ಟ್ರಿ ಏನಿದೆ, ನ್ಯಾಷನಲ್ ಹಿಸ್ಟ್ರಿ ಏನಿದೆ ಅದು ತಿಳ್ಕೊಂಡೆ. ಇದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಅವಾಗಿಂದ ಗೊತ್ತಾಯ್ತು. ಆವಾಗಿಂದ ಗೊತ್ತಾಯ್ತಾ? ನೋಡಿ, ಅವ್ರು ಹೇಗೆ ಡಿಸ್ಕವರ್ ಮಾಡ್ಕೊಂಡ್ರ ನೋಡಿ. ಓಕೆ, ಆದರೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳಿ. ಇದು ಮೇಲಿಂದ ಮೇಲಿರೋ ಪ್ಯಾಷನ್ ಅನ್ಸುತ್ತೆ ನೋಡಿ ಅದಕ್ಕೆ, ಅಥವಾ ನಿಮ್ಗೆ ಇಷ್ಟ ಆಗಿರ್ಬೋದು. ಇದೇ ನಿರ್ಧಾರ ಏನಲ್ಲ, ಇದೇ ಪ್ಯಾಷನ್ ಆಗಿರ್ಬೇಕು ಅಂತ. ಸರ್, ಆಕ್ಚುಲಿ ನನ್ನ ಪ್ಯಾಷನ್ ಇದೆಯಲ್ಲ ಅದಿರೋದು ಶೂಟಿಂಗ್ ಅಲ್ಲಿ ಇರುತ್ತೆ. ನಾನು ಸ್ಟೇಟ್ ಲೆವೆಲ್ ಶೂಟಿಂಗ್ ಪ್ಲೇಯರ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ನಾನು ನ್ಯಾಷನಲಿಗೂ ಸೆಲೆಕ್ಟ್ ಆಗಿದ್ದೆ. ಆದರೆ ನನ್ನ ಪೇರೆಂಟ್ಸ್ ನನ್ನ ತಡೆದ್ರು. ಅದಾದ್ಮೇಲೆ ನಾನು ಕ್ವೆಶನ್ ಎಲ್ಲ ಕೇಳಕ್ ಹೋಗ್ಲಿಲ್ಲ. ಅದಾದ್ಮೇಲೆ ನನ್ನ BBA ಮಾಡಕ್ಕೆ ಇಲ್ಲಿ ಕಳ್ಸಿದ್ರು. ಆದ್ರೆ ಇವಾಗ ನನಗೆ ತುಂಬಾ ರಿಗ್ರೆಟ್ ಆಗುತ್ತೆ. ಇವಾಗ ನಾನು ಅಲ್ಲಿ ಇದ್ದಿದ್ರೆ ನ್ಯಾಷನಲ್ ಆಡ್ಬೋದಾಗಿತ್ತು. ಈ ಘಟನೆ ಆಗಿ ಎಷ್ಟು ಟೈಮ್ ಆಯ್ತು? ಸರ್, ಅದೆಲ್ಲ ಆಗಿ ಅಷ್ಟೊಂದು ಟೈಮ್ ಏನೂ ಆಗಿಲ್ಲ. ನಾನು 12th ಆದ್ಮೇಲೆ ಆಗಿದ್ದು, ಸೊ 1 ವರ್ಷನೇ ಆಗಿರೋದು. ಈಗ ಹೋಗ್ಬಿಡಿ, ಇನ್ನೂ ಜಾಸ್ತಿ ತಡ ಏನಾಗಿಲ್ಲ, ಟೈಮ್ ಇದೆ. ಸರ್, ತಡ ಏನೂ ಆಗಿಲ್ಲ, ಆದ್ರೆ ಇವಾಗ ಆಗಲ್ಲ ಅನ್ಸುತ್ತೆ ನನ್ನ ಕೈಲಿ. ಅದು ಇವಾಗ ನಾನು ಸ್ಟಡೀಸ್ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಿರೋದು. ಒಂದ್ ವೇಳೆ ಆಗದೆ ಹೋದ್ರೆ ಇನ್ನೂ ರಿಗ್ರೆಟ್ ಆಗತ್ತೆ, ಅವಾಗ ಮಾಡಕ್ಕಾಗ್ಲೇ ಇಲ್ವಲ್ಲ ಅಂತ. ಓಕೆ, ಒಳ್ಳೇದು. ಅಟ್ಲೀಸ್ಟ್ ಯು ನೋ ದಟ್ ವೇರ್ ವಾಸ್ ಯುವರ್ ಪ್ಯಾಷನ್ ಆ್ಯಂಡ್ ವಾಟ್ ಯು ಆರ್ ಡೂಯಿಂಗ್. ಬಟ್ ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ಆಲ್ಸೋ. ನೀವು ಪ್ಯಾಷನ್ ಬಗ್ಗೆ ಮಾತಾಡ್ತಿದ್ರಿ. ಹೌ ಟು ಚೂಸ್ ಸಮಥಿಂಗ್ ಇಸ್ ಯೋರ್ ಪ್ಯಾಷನ್. ನಾನು ತುಂಬ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಆದರೆ ನಂಗೆ ಇವಾಗ ಹೆಂಗೆ ಗೊತ್ತಾಗತ್ತೆ? ನಾನಿವಾಗ 2nd ಇಯರ್ಗೆ ಬಂದಿದ್ದೀನಿ, ನನಗೋಸ್ಕರ ಒಂದು ಪಾತ್ ಹುಡುಕ್ಬೇಕು, ಅದ್ರ ಕಡೆ ಮುಂದುವರಿಬೇಕು. ನನ್ಗೆ ಇವಾಗ ಹೆಂಗೆ ಗೊತ್ತಾಗತ್ತೆ ನನ್ನ ಪ್ಯಾಷನ್ ಏನಂತ? ನಾನು ಹೇಳೋ ಹಾಗೆ ನಿಮ್ಮ ಪ್ಯಾಷನ್ ಏನು ಇದೆಯಲ್ಲ, ಅದು ಯಾವುದನ್ನ ಮಾಡೋದಕ್ಕೆ ನಮ್ಮ ಮನಸ್ಸು ಯಾವಾಗಲೂ ಕಾಯ್ತಾ ಇರುತ್ತೋ, ಯಾವ ಕೆಲಸವನ್ನು ಮಾಡೋದಕ್ಕೆ ನಮಗೆ ತುಂಬ ಉತ್ಸಾಹ ಬರುತ್ತೋ, ಅದರಿಂದ ಖುಷಿ ಸಿಗುತ್ತೋ, ಮತ್ತೆ ಅದರ ಅಕ್ಕಪಕ್ಕನೇ ಹುಡುಕಿ ಅಲ್ಲೇ ಸಿಗುತ್ತೆ ನಿಮಗೆ. ಯು ವಿಲ್ ಬಿ ಏಬಲ್ ಟು ಡಿಸ್ಕವರ್. ಪ್ಯಾಷನ್ನ ಬಗೆಗೆ ಒಂದು ರೀತಿಲಿ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮತ್ತಿನ್ನೊಂದು ನಮ್ಮ ದೇಶದ ದೌರ್ಭಾಗ್ಯ ಕೂಡ. ಪ್ರಾಟರ್ಜಿ ಚಿಲ್ಡ್ರನ್ ಅವ್ರ ಬಗ್ಗೆ ಗೊತ್ತಾ? ಪ್ರಾಟರ್ಜಿ ಚಿಲ್ಡ್ರನ್ ಅಂತ ಯಾರಿಗೆ ಹೇಳ್ತಾರೆ? ನಿಮ್ಮ ಮಗು 2-3 ವರ್ಷ, 4-5 ವರ್ಷದವನು ಇರ್ಬೋದು. ನೀವು ಮಗು ನೋಡಿದಾಗ ಅದರಲ್ಲಿ ಚಂಚಲತೆ ಜಾಸ್ತಿ ಇರ್ಬೋದೇನೋ. ಆ ಮಗುನಲ್ಲಿ ಏನೋ ಒಂದು ರೀತಿಲಿ ವಿಶೇಷತೆ ಇದ್ದೇ ಇರುತ್ತೆ ನೋಡಿ. ಒಂದ್ಸಲ 1 ಪೇಜ್ ಓದಿದ್ರೆ, ಹಿಸ್ಟ್ರಿ ಬಗ್ಗೆ ಓದಿದ್ರೆ ಅದು ನೆನಪಿರುತ್ತೆ, ಅಷ್ಟೇ ಮರೆಯಲ್ಲ. 2ನೇ ಸರಿ ಓದೋ ಅವಶ್ಯಕತೆ ಇಲ್ಲ. ಚಿಕ್ಕನ್ನಲ್ಲಿ ಮ್ಯಾಥಮೆಟಿಕ್ಸ್ ಓದಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅವನಿಗೆ. ಈ ರೀತಿ ಘಟನೆಗಳನ್ನೂ ನೋಡಿರ್ಬೋದು ನೀವು.
6-7 ವರ್ಷದ ಮಗುಗೆ ರಾಮಾಯಣ ಎಲ್ಲ ಬಾಯಲ್ಲೇ ಬಂದ್ಬಿಡುತ್ತೆ. ಇದನ್ನೆಲ್ಲ ಕೇಳಿರ್ತೀರ. ಐ ಆಮ್ ಶೋರ್ ನಿಮ್ಮ ಜೊತೆನೂ ಈ ರೀತಿ ಘಟನೆಗಳು ಆಗೇ ಆಗಿರ್ತವೆ, ನೆನ್ಪಿಟ್ಕೊಳ್ಳಿ ನೀವು. ಅಂಥ ಮಕ್ಕಳನ್ನ ಪ್ರಾಡಿನಿ ಚಿಲ್ಡ್ರನ್ ಅಂತ ಕರೀತಾರೆ. ಮತ್ತು ನಮ್ಮ ದೇಶದಲ್ಲಿ ಡಾಟಾ ಇದೆ, ಪ್ರತಿ 1000 ಮಕ್ಕಳಲ್ಲಿ ಕನಿಷ್ಠ 3 ಮಕ್ಕಳು ಪ್ರೋಟನಿ ಚಿಲ್ಡ್ರನ್ ಆಗಿರ್ತಾರೆ. ಆದರೆ ದೌರ್ಭಾಗ್ಯ ಏನಂದರೆ ಈ ಗುಣ ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ, ಈ ಮಗು ಪ್ರೋಟನಿ ಚೈಲ್ಡ್ ಅನ್ನೋದು. ಟೀಚರ್ಸ್ಗೂ ಗೊತ್ತಾಗಲ್ಲ ಇದು. ಅದೇ ಆ ಮಗುವಿನಲ್ಲಿ ಏನೋ ಒಂದು ಕೊರತೆ ಇದೆ, ತುಂಟತನ ಇದೆ, ಚೇಷ್ಟೆ ಇದೆ, ಈ ರೀತಿ ವಾದಗಳನ್ನು ಮಾಡಿ ಆ ಮಗುನ ಒಂದು ರೀತಿಲಿ ಬಂಧಿಸಿಟ್ಬಿಡ್ತಾರಷ್ಟೇ ಅವರು. 10 ವರ್ಷದ ಮಗು, ಅವನು ಹೈಸ್ಕೂಲಿಗೆ ಹೋದ, 9ನೇ ಕ್ಲಾಸ್ಗೆ ಅಡ್ಮಿಷನ್ಗೋಸ್ಕರ 10 ವರ್ಷದ ಹುಡುಗ 9th ಅಡ್ಮಿಷನ್ ಕೇಳ್ತಿದ್ದಾನೆ. ಸ್ಕೂಲ್ ಅಡ್ಮಿಷನ್ ಕೊಡೋದಕ್ಕೆ ಬೇಡ ಅಂದ್ಬಿಟ್ರು, ಯಾಕಂದ್ರೆ ನೀನು ಏಜೇ ಇಲ್ಲ, ನಾವು ಹೇಗೆ ಅಡ್ಮಿಷನ್ ಕೊಡೋಕ್ಕಾಗುತ್ತೆ, ರೂಲ್ಸಲ್ಲಿ ಇರೋದೇ 13 ವರ್ಷ ಆದವ್ರಿಗೆ ಮಾತ್ರ ಕೊಡೋದು ಅಂತ. ಆ ಹುಡುಗ ಹೈಕೋರ್ಟ್ಗೆ ಹೋದ, ಬಾಂಬೆ ಹೈಕೋರ್ಟಿಂದ ಆರ್ಡರ್ ತೊಗೊಂಬಂದ. ನಾನು ಓದೋದ್ರಲ್ಲಿ ತುಂಬ ಚೆನ್ನಾಗಿದ್ದೀನಿ, ಅದ್ರ ಜೊತೆಗೆ 99% ಕೂಡ ಬಂದಿದೆ, ಪ್ಲಸ್ ಅದ್ರ ಜೊತೆಗೆ ಇನ್ನು ಜಾಸ್ತಿ ನಂಬರ್ ಬರ್ತಿದ್ವು ಮುಂದೆ ಹೋದಾಗೆ. ಈ ರೀತಿ ಮಕ್ಕಳಿದ್ದಾರೆ, ಪ್ರೋಟನಿ ಚೈಲ್ಡ್ ಇದ್ದಾರೆ. ಸಿಂಗಾಪುರ್ ಅನ್ನೋ ಒಂದು ಚಿಕ್ಕ ಪುಟಾಣಿ ದೇಶ, ಅಲ್ಲಿ 3 ಪ್ರಾಟರ್ಜಿ ಮಕ್ಕಳಿಗೋಸ್ಕರ ಸ್ಕೂಲು ಕಾಲೇಜ್ ಬೇರೆ ಬೇರೆ ಇದೆ. ನಮ್ಮ ದೇಶದಲ್ಲಿ ಒಂದೂ ಇಲ್ಲ. ಅದೇನಂದರೆ ಆ ಮಕ್ಕಳು ಹುಟ್ಟಿದಾಗಿನಿಂದನೂ ಜನ್ಮದಿಂದಲೇ ಪ್ಯಾಷನ್ನ ತೊಗೊಂಬಂದಿರ್ತಾರೆ, ಅದೇ ಅವರ ಪ್ಯಾಷನ್ ಕೂಡ. ಅದೇ ಆ ಪ್ಯಾಷನ್ನ ಮಾಡೋಕ್ಕೆ ಅವಕಾಶ ಸಿಕ್ಕರೆ ದೇ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಇನ್ ದಿ ವರ್ಲ್ಡ್, ಆ್ಯಂಡ್ ದೇರ್ ಆರ್ ಪೀಪಲ್ ಹೂ ಕ್ರಿಯೇಟೆಡ್ ಹಿಸ್ಟ್ರಿ. ನೀವು ಮೊದಲೇ ನೋಡಿದ್ರಿ ಸಕ್ಸಸ್ಫುಲ್ ಆಗಿರೋರ ಫೋಟೋಗಳನ್ನು, ಭಾವಚಿತ್ರಗಳನ್ನು. ಇಲ್ಲಿ ನಮ್ಮಲ್ಲೂ ಸುಮಾರು ಜನರು ಇದ್ದಾರೆ, ಅವ್ರಿಗೂ ಕೂಡ ಪ್ಯಾಷನ್ನ ಮುಂದುವರಿಸೋ ಅವಕಾಶ ಸಿಕ್ತು, ಅದನ್ನ ಮತ್ತೆ ದೇ ಕ್ರಿಯೇಟೆಡ್ ಹಿಸ್ಟ್ರಿ. ಅದೇ ನಮ್ಮ ಹಳೆ ಎಜುಕೇಷನ್ ಪದ್ಧತಿ ಏನಿತ್ತು, ಎಜುಕೇಷನ್ ಪಾಲಿಸಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವಾಗ ಪದ್ಧತಿ ಇತ್ತು. ಈ ಗುರುಕುಲದ ಪದ್ಧತಿ ಇದೆಯಲ್ಲ, ಅಲ್ಲಿ ಬೇರೆ ಏನೂ ಇರಲಿಲ್ಲ, ಬರೀ ಇದೇ ಇತ್ತು. ಗುರು ಅಂದರೆ ಟೀಚರ್. ಮಕ್ಕಳು ಅವ್ರ ಜೊತೆಗೆ ಇರ್ತಿದ್ರು ಗುರುಕುಲದಲ್ಲಿ. 1.5 ವರ್ಷ 2 ವರ್ಷ ಏನು ಹೇಳ್ಕೊಡ್ತಾ ಇರಲಿಲ್ಲ ಅವ್ರಿಗೆ. ಅವ್ರು ಜಡ್ಜ್ ಮಾಡ್ತಿದ್ರು ಅಷ್ಟೇ, ಯಾವ ಮಗುವಿನಲ್ಲಿ ಯಾವ ಕಲೆ ಇದೆ ಅಂತ, ಯಾವ ಮಗುವಲ್ಲಿ ಏನು ಪ್ಯಾಷನ್ ಇದೆ, ಅದ್ರ ಮೇಲೇ ಅವರು ಶಿಕ್ಷಣ ಕೊಡ್ತಾ ಇದ್ರು. Sir, myself Bhavya Agarwal, and I want to know that first of all, you built first satellite-based industry, entertainment industry. ಅದು ನಿಮ್ಮ ಪ್ಯಾಷನ್ ಆಗಿತ್ತಾ, ಇಲ್ಲ ಆ ಸರ್ಕಮ್ಸ್ಟಾನ್ಸಸ್ ಇಂದ ನೀವು ಅದನ್ನ ಮಾಡಿದ್ದ? Doing this business was not my passion, but doing something new all the time is my passion. ಸ್ಯಾಟಲೈಟ್ ಟೆಲಿವಿಷನ್ ಬಿಟ್ಟು ನಾನು ಇನ್ನೂ 5-6 ಕೆಲಸಗಳನ್ನ ಮಾಡಿದ್ದೆ, ಈ ದೇಶದಲ್ಲಿ ಯಾರೂ ಮಾಡಿರಲಿಲ್ಲ. ಮತ್ತು ಈ ಇಂಡಸ್ಟ್ರಿ ಇದೆಯಲ್ಲ, ಇದು ಎಲ್ರಿಗೂ ಕಾಣಿಸುತ್ತೆ, ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಅದ್ರ ಬಗ್ಗೆನೇ ಗೊತ್ತು. ಬಟ್ ಡೂಯಿಂಗ್ ಸಮಥಿಂಗ್ ನ್ಯೂ ಆಲ್ ದ ಟೈಮ್ ಆ್ಯಂಡ್ ನಾಟ್ ಟು ಬಿ ಫಿಯರ್ಫುಲ್ ಆಫ್ ಎನಿಥಿಂಗ್, ನಾಟ್ ಟು ಬಿ ಫಿಯರ್ಫುಲ್ ಫಾರ್ ಅನ್ನೋನ್ ಥಿಂಗ್ ಈಸ್ ಮೈ ಪ್ಯಾಷನ್. ಗುಡ್ ಆಫ್ಟರ್ನೂನ್ ಸರ್. Yeah. ನನ್ನ ಹೆಸರು ಫರಾಸ್ ಫಾರು ಆ್ಯಂಡ್ ಐ ವಾಂಟ್ ಟು ಶೇರ್ ಒನ್ ಥಿಂಗ್. ಇವಾಗಿನ್ನು ಇಲ್ಲಿ ಮಾತನಾಡಿತಿತ್ತು ಪ್ಯಾಷನ್ ಬಗ್ಗೆ, ನಮ್ಮ ಪ್ಯಾಷನ್ ಹೇಗೆ ಕಂಡುಕೊಳ್ಳೋದು ಅಂತ. ಸೊ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ನಾನು ಮುಂಚೆ ನೀಟ್ಗೆ ತಯಾರಿ ನಡೆಸ್ತಾ ಇದ್ದೆ ಮೆಡಿಕಲ್ಗೋಸ್ಕರ. ಅದನ್ನು 3 ವರ್ಷ ಮಾಡಿದೆ. ನಾನು ಮುಂಚಿಂದನೂ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ನಾನು ಸ್ಟಾರ್ಟ್ ಮಾಡಿದಾಗ 10th ತನಕ ನನ್ನ ಮೈಂಡ್ ಸೆಟ್ ಇದ್ದಿದ್ದು ಬಿಸ್ನೆಸ್ ಮಾಡಬೇಕು ಅಂತಾನೆ. ಆದರೆ 11th ಆಬ್ವಿಯಸ್ಲಿ ಮನೆಯವರು ನನಗೆ ಬಯೋ ಕೊಡಿಸಿದ್ರು, ನೀನು ನೀಟ್ ತಯಾರಿ ಮಾಡು, ಮೆಡಿಕಲ್ ಮಾಡು, ಡಾಕ್ಟರ್ ಆಗು ಅಂತ. ಆಮೇಲೆ ನಾನು 11th 12th ಜೊತೆಗೊಂದು ಡ್ರಾಪ್ ಇಯರು ಆಯಿತು. ಮತ್ತು ಆ ಡ್ರಾಪ್ ಇಯರಲ್ಲಿ ನನಗೆ ಅರ್ಥ ಆಗಿದ್ದ ವಿಷಯ ಅಂದರೆ, ನನಗೆ ಅರ್ಥ ಆಯಿತು ನನ್ನ ಪ್ಯಾಷನ್ ಏನು ಅಂತ. ಡ್ರಾಪ್ ಇಯರಲ್ಲಿ ನಾನು ಒಬ್ಬಂಟಿ ಆಗಿದ್ದೆ ಎಲ್ಲರನ್ನ ಬಿಟ್ಟು. ಸೊ ಆ ಟೈಮಲ್ಲಿ ನನಗೆ ರಿಯಲೈಸ್ ಆಗಿದ್ದೇನೆಂದರೆ, ಯಾವುದೇ ಕೆಲಸ ನೀವು ಫುಲ್ 40 days ತನಕನೇ ಒಂದು ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ 40 years ತನಕ ಹೇಗೆ ಮಾಡೋಕ್ಕೆ ಸಾಧ್ಯ? ಈ ವಿಷಯ ನಾನು ಮನೇಲಿ ಹೇಳಿದೆ, ನನ್ನ ಪೇರೆಂಟ್ಸಿಗೆ ಹೇಳಿದೆ. ಆಮೇಲೆ ಅವ್ರಿಗೂ ರಿಯಲೈಸ್ ಆಯಿತು, ಹಾಂ ಇವನೇನೋ ಹೇಳ್ತಿದ್ದಾನೆ, ಸರಿಯಾಗಿ ಹೇಳ್ತಿದ್ದಾನೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಹಾಂ ನಿನಗೇನು ಮಾಡಬೇಕು ಅನ್ಸುತ್ತೋ ಅದನ್ನು ಮಾಡು ಅಂತ. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಮತ್ತು ಪ್ಯಾಷನ್ ಏನು ಅಂತ ನನಗೆ ಅಲ್ಲಿಂದ ಗೊತ್ತಾಯಿತು. ನಿಮ್ಮ ಪ್ಯಾಷನ್ ಏನು ಅಂತ ಹೇಳಿ? ಸರ್, ನನಗೆ ಬಿಸ್ನೆಸ್ ಮಾಡಬೇಕು, ನನ್ನ ಸ್ವಂತ ಕಂಪ್ನಿ ಓಪನ್ ಮಾಡಬೇಕು. ಓಕೆ, ವೆರಿ ಗುಡ್. ಅದು ಅಲ್ಲಿಂದ ಗೊತ್ತಾಯ್ತು ನಿಮಗೆ? ಎಸ್ ಸರ್. ನೀವು ಬಿಸ್ನೆಸ್ ಮಾಡಬೇಕು ಅಂದರೆ
ಅವಾಗ ಡೈಲಿ ನೀವು ಆಫೀಸ್ಗೆ ಹೋಗ್ಬೇಕು, ಬೇಗ ಏಳಬೇಕು, ಹೋಗಲೇಬೇಕು. ಆಫೀಸ್ಗೆ ಹೋದಂಗೆ ಸೇಮ್ ಬಿಸ್ನೆಸ್ ಮಾಡೋದು, ಅಂದ್ರೆ ಅದನ್ನೇ ಎಕ್ಸ್ಪ್ಯಾಂಡ್ ಮಾಡ್ತೀರಾ? ಸರ್ ಆಬ್ವಿಯಸ್ಲಿ ಎಲ್ಲ ಕೆಲಸನೂ ಹಾಗೆ ನಡೆಯುತ್ತೆ. ನೀವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲೊಂದು ರೊಟೀನ್ ಫಾಲೋ ಮಾಡಬೇಕಾಗುತ್ತೆ, ಡಿಸಿಪ್ಲಿನ್ ಆಗಿರಬೇಕಾಗುತ್ತೆ. ನಾನೊಂದು ಕೋರ್ಟ್ನ ಓದಿದ್ದೆ, ಅದು ನೀವು ಅಕಸ್ಮಾತ್ ಡಿಸಿಪ್ಲಿನ್ ಆಗಿಲ್ಲ ಅಂದರೆ ನೀವು ಡಿಸಿಪ್ಲಿನ್ ಆಗಿದ್ದರೆ ಸಕ್ಸಸ್ ಆಗೋ ಗ್ಯಾರಂಟಿ ಇರಬಹುದು, ಇಲ್ದಲೇನೂ ಇರ್ಬೋದು. ಅಕಸ್ಮಾತ್ ನೀವು ಡಿಸಿಪ್ಲಿನ್ ಆಗಿಲ್ಲ ಅಂದರೆ ಆಗ ನೀವು ಫಾರ್ ಶ್ಯೂರ್ ಸಕ್ಸಸ್ ಆಗೋದೇ ಇಲ್ಲ. ಸೊ ಡಿಸಿಪ್ಲಿನ್ ನಿಮಗೆ ಎಲ್ಲದರಲ್ಲೂ ತರಲೇಬೇಕಾಗುತ್ತೆ. ಮತ್ತು ನಿಮ್ಗೆ ಯಾವ್ದಾರ ವಿಷಯದಲ್ಲಿ ಪ್ಯಾಷನ್ ಇದ್ದರೆ ನಿಮಗೆ ಅಷ್ಟೊಂದು ಎಫರ್ಟ್ ಹಾಕೋದು ಬೇಕಾಗಲ್ಲ ಡಿಸಿಪ್ಲಿನ್ನ ತರೋದಕ್ಕೆ. ವಂಡರ್ಫುಲ್, ವೆರಿ ವೆಲ್ ಸೆಟ್. ಸರ್, ಲೈಫ್ ಸ್ಟೈಲ್ ನಾವೇನು ಡ್ರೀಮ್ ಮಾಡ್ತಾ ಇರ್ತೀವೋ ಮತ್ತೆ ಒಂದು ಪ್ಯಾಷನ್ ಏನಿರುತ್ತೆ ಅದ್ರಲ್ಲಿ ಗೊತ್ತಾಗಲ್ಲ, ಕ್ಲಾಶ್ ಆಗ್ತಾ ಇರುತ್ತೆ. ಏಕಂದ್ರೆ ನಾವೇನು ಫ್ಯಾಷನ್ ಫಾಲೋ ಮಾಡ್ತಾ ಇರ್ತೀವಿ ಮತ್ತೆ ಲೈಫ್ ಸ್ಟೈಲ್ ನಮಗೇನು ಬೇಕು ಅದು ನಮಗೆ ಸಿಗಲ್ಲ. ಆಗ ನಾವು ಪ್ಯಾಷನ್ನ ಫಾಲೋ ಮಾಡ್ಬೇಕಾ ಇಲ್ಲ ಲೈಫ್ ಸ್ಟೈಲ್ನ ಫಾಲೋ ಮಾಡ್ಬೇಕಾ ಸರ್? ಆ ರೀತಿ ಆಗೋ ಚಾನ್ಸೇ ಇಲ್ಲ. ಪ್ಯಾಷನ್ ಮತ್ತೆ ಲೈಫ್ ಸ್ಟೈಲಲ್ಲಿ ಏನು ಕಾನ್ಫ್ಲಿಕ್ಟ್ ಇಲ್ಲಪ್ಪ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಆ ರೀತಿ ಏನಾದರೂ ಯೋಚನೆ ಮಾಡ್ತಿದ್ರೆ ಲೈಫ್ ಸ್ಟೈಲಲ್ಲಿ ಮತ್ತೆ ಪ್ಯಾಷನಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಂತ. ನಿಮ್ಗೆ ಯಾವ ರೀತಿಯ ಲೈಫ್ ಸ್ಟೈಲ್ ಬೇಕು, ಏನು ಮಾಡಬೇಕು ಅಂತಿದ್ದೀರಾ? ಸರ್, ಮೊದಲನೇದಾಗಿ ಇಂಟರ್ನ್ಯಾಷನಲ್ ಫೇಮ್ ಬರುತ್ತೆ. ಇಂಟರ್ನ್ಯಾಷನಲ್ ಫೇಮ್ನ ಹೊರತುಪಡಿಸಿದ್ರೆ ನನಗೆ ಮೈಥಾಲಜಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಯಾವುದ್ರಲ್ಲಿ? ಮೈಥಾಲಜಿ ಸರ್. ಯಾವ ವಿಷಯಗಳು ನಮ್ಮ ಹಿಸ್ಟ್ರಿ ಆಗಿದೆ, ನಮ್ಮ ಇಂಡಿಯನ್ ಹಿಸ್ಟ್ರಿ ಜೊತೆ ಸೇರ್ಕೊಂಡಿದೆ, ಅದನ್ನ ಜನರಿಗೆ ತೋರಿಸೋದು. ಆ ಟೈಮಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಎಂತ ಹಿಸ್ಟ್ರಿ ಇದೆ ನಮ್ದು, ಏನಿದೆ ಅಂತ. ಅದನ್ನ ಜನರಿಗೆ ತಿಳಿಸೋದು. ಮತ್ತೆ ಜರ್ನಲಿಸಮ್ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಅನ್ಸುತ್ತೆ. ಜರ್ನಲಿಸಮ್ ನಾನು ಮಾಡ್ತೀನಿ, ನ್ಯೂಸ್ ಇಂಡಸ್ಟ್ರಿಯಿಂದ ಒಂದಷ್ಟು ವಿಷಯಗಳು ನನಗೆ ಸಿಗುತ್ತೆ, ಅದರಲ್ಲಿ ನನಗೆ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ ಅದನ್ನ ನನ್ನ ಲೈಫ್ ಸ್ಟೈಲ್ಗೆ ಹೇಗೆ ಜೋಡಿಸ್ಕೊಳ್ಬೇಕು, ಅದರಿಂದ ನಾನು ಜನರಿಗೆ ಇದನ್ನ ತಲುಪಿಸೋ ಹಾಗೆ. ಆಫ್ಕೋರ್ಸ್ ದುಡ್ಡು ಕೂಡ ಒಂದು ವಿಷಯ ಆಗಿರುತ್ತೆ. ಜರ್ನಲಿಸಮ್ ಅಲ್ಲಿ ಎಷ್ಟು ದುಡ್ಡು ಸಿಗುತ್ತೆ ಅದು ಕೂಡ ಒಂದು ಟಾಪಿಕ್ ಆಗುತ್ತೆ. ಇದರಲ್ಲಿ ಕಾನ್ಫ್ಲಿಕ್ಟ್ ಏನಿದೆ ಅಂತ ಹೇಳಿ. ಐಷಾರಾಮಿ ಜೀವನ ಮತ್ತೆ ಜರ್ನಲಿಸಮ್. ಇಲ್ಲ, ಆ ರೀತಿ ಇಲ್ಲ. ಅದರಲ್ಲೂ ಇದೆ. ನಾನೇನು ಹೇಳ್ತೀನಿ ಅಂದರೆ, ಜರ್ನಲಿಸಮ್ ಮಾಡ್ತೀನಿ ಅಂದರೆ ಮತ್ತೆ ನಿಮ್ಗೆ ಅನ್ಸುತ್ತಾ ನಿಮ್ಮ ಪ್ಯಾಷನ್ ಮೈಥಾಲಜಿನ ತೋರಿಸ್ಬೇಕು ಜನರಿಗೆ ಅಂತ. ಮತ್ತೆ ನೀವು ಜರ್ನಲಿಸ್ಟ್ ಆಗಿ ಕೂಡ ಮೈಥಾಲಜಿಯ ಬಗ್ಗೆ ಏನು ಭ್ರಾಂತಿಗಳು ಹುಟ್ಟಾಕಿದಾರೋ ಅದನ್ನೆಲ್ಲ ದೂರ ಮಾಡಿ ಜನರ ಮುಂದೆ ತಗೊಂಬನ್ನಿ. ಅದೇ ನೀವು ಹೇಳ್ತಾ ಇದ್ದೀರಾ ಇದು ಮೈಥಾಲಜಿ ಅಂತ. ನಾನು ಹೇಳ್ತೀನಿ ಅದು ನಮ್ಮ ಹಿಸ್ಟ್ರಿ ಅಂತ. ಹಿಸ್ಟ್ರಿ ಮತ್ತು ಮೈಥಾಲಜಿಯಲ್ಲಿ ಏನು ಡಿಫ್ರೆನ್ಸ್ ಇದೆ? ಮೈಥಾಲಜಿನ ನಾವು ತಿಳ್ಕೊತೀವಿ, ಬರೀ ಇದೊಂದು ಮಿತ್ತ ಇದೆ, ಇದು ಆಗೇ ಇಲ್ಲ, ಇದು ಬರೀ ಒಂದು ಕಲ್ಪನೆ ಅಂತ. ಅದು ಆಗದೇನೂ ಇರ್ಬೋದು ಅಲ್ವಾ? ಮತ್ತೆ ಹಿಸ್ಟ್ರಿ ಏನಂದ್ರೆ ಇದು ಆಗಿದೆ ಅಂತಾನೆ. ಹಾ, ಇದ್ರ ಮೇಲೆ ಜರ್ನಲಿಸಮ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ. ಲೈಫ್ ಸ್ಟೈಲ್ ಒಂದು ರಿಚ್ ಅಂತ ನಾನು ಮಾತಾಡೋದಾದ್ರೆ ಅದ್ರಲ್ಲಿ ಕೂಡ ರಿಚ್ ಇದೆ ನೋಡಿ. ಇದರಲ್ಲಿ ಕಾನ್ಫ್ಲಿಕ್ಟೇ ಇಲ್ಲ. ಅದೇ ನೀವು ಒಳ್ಳೆ ರಿಸರ್ಚ್ನ ಮಾಡಿ ಜನರ ಮುಂದೆ ತಂದ್ರೆ, ಯಾರು ಈ ತರ ರಿಸರ್ಚ್ ಮಾಡಿದ್ದಾರೆ ಅಂತ ಪ್ರಪಂಚನ ನಿಮ್ಮ ಹಿಂದೆ ಓಡ್ ಬರುತ್ತೆ, ದುಡ್ಡು ಬರುತ್ತೆ. ಮತ್ತೆ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ, ದುಡ್ಡಿನ ಹಿಂದೆ ಓಡೋದ್ರೆ ದುಡ್ಡು ಯಾವಾಗಲೂ ಸಿಗಲ್ಲ. ಇದನ್ನ ಯಾರೋ ಒಂದು ಗಾದೆ ಮಾತಂತಾರೆ, ಕೆಲವೊಂದು ವಸ್ತುಗಳನ್ನ ಈ ಪರಿಸರ ತನ್ನ ಕಂಟ್ರೋಲಲ್ಲೇ ಇಟ್ಕೊಂಡಿದೆ, ಮಿಕ್ಕಿದ್ದನ್ನೆಲ್ಲ ಮನುಷ್ಯನಿಗೆ ಕೊಟ್ಟುಬಿಟ್ಟಿದೆ, ನೀನೇನಾದರೂ ಮಾಡ್ಕೋ ಹೋಗು ಅಂತ. ನೀನು ಫ್ರೀ ಇದೆಯಾ, ಏನಾದರೂ ಮಾಡ್ಕೋ. ಅದೇ ಆ ವಸ್ತುಗಳು ಯಾವ್ಯಾವು? ಲಾಭ, ಹಾನಿ, ಜೀವನ, ಮರಣ, ಯಶಸ್ಸು, ಅಪಯಶಸ್ಸು. ಇದನ್ನ ವಿಧಿ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಶ್ರಮ ಪಡೋದು ನಮ್ಮ ಕರ್ತವ್ಯ ಅಷ್ಟೇ. ನೋಡಿ, ದುಡ್ಡು ಬರುತ್ತೆ ಅದರ ಪ್ರತಿಫಲದ ರೂಪದಲ್ಲಿ. ಮತ್ತೆ ಇದು ನಮಗೆ ಗೊತ್ತಿದೆ, ನೀವು ಪ್ರತಿಫಲದ ಹಿಂದೆ ಹೋದ್ರೆ ತುಂಬಾ ಒಳ್ಳೇದಲ್ಲ ಅನ್ನೋದು. ಹಾಯ್ ಸರ್. ಆಕ್ಚುಲಿ ನನ್ನ ಅಬ್ಸರ್ವೇಷನ್ ಇದೇನೆಂದ್ರೆ, ಈಗಾಗಲೇ ನಮಗೆ ಹೇಳಿರೋವಂಥದ್ದೆಲ್ಲ ಏನಿದೆ ಅದು ನಮಗೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಯಂಗ್ಸ್ಟರ್ಸ್ ನಾವುಗಳು ಏನಾಗ್ತಿದೆ ಅಂತಂದ್ರೆ ತುಂಬಾ ಕನ್ಫ್ಯೂಸ್ ಇಲ್ಲೇ ಆಗ್ತಿದೀವಿ, ನಾವ್ ಏನ್ ಮಾಡಬೇಕು ಅಂತ. ಆಕ್ಚುಲಿ ನಮಗೆ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಬೇಕು ನೀವು ಅಂತ, ಗಾದೆ. ಬಟ್ ಆ ರೀತಿ ಯಾಕೆ ಮಾಡಬೇಕು ಅಂದ್ರೆ, ನಿಮಗೆ ಇನ್ನೂ ಸ್ಪೇಸ್ ಬೇಕು ಅಂತಂದ್ರೆ ಡಬಲ್ ಬೆಡ್ನ ಬೆಡ್ಶೀಟ್ ತಂದ್ಕೊಳ್ಳಿ, ಆರಾಮಾಗಿ ಕಾಲ್ ಚಾಚ್ಕೊಂಡು ಮಲ್ಕೊಳ್ಳಿ. ಹಾಸಿಗೆ ಕಾಲಿನ ಬಗ್ಗೆ ಮಾತಾಡಿದ್ರಿ, ಎಲ್ಲರೂ ಚಪ್ಪಾಳೆ ಕೂಡ ತಟ್ಬಿಟ್ರು. ನೀವು ಡಬಲ್ ಬೆಡ್ ಮತ್ತು ಡಬಲ್ ಬೆಡ್ಶೀಟ್ ಬಗ್ಗೆ ಮಾತಾಡಿದ್ರಿ. ನೀವು ಬರೀ ಯಾವ ವಸ್ತುಗಳ ಬಗ್ಗೆ ಮಾತಾಡ್ತಿದ್ದೀರೋ, ಬರೀ ಅದರ ಫೇಸ್ ವ್ಯಾಲ್ಯೂ ಬಗ್ಗೆ ಅಷ್ಟೇ ತಿಳ್ಕೊಳ್ದೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಆ ಗಾದೆಯ ಹಿಂದಿನ ಅರ್ಥ ಏನು, ಅದರ ಒಳ ಅರ್ಥ ಏನು, ಅದನ್ನು ನೀವು ತಿಳ್ಕೋಬೇಕು. ಅದಕ್ಕೋಸ್ಕರ ನೀವು ಶ್ರಮ ಪಡಬೇಕು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು. ಆ ಗಾದೆ ಏನಕ್ಕಿದೆ ಅಂದರೆ, ನಿನ್ನ ಹತ್ರ ಎಷ್ಟು ದುಡ್ಡು ಇದೆಯೋ
ಅದಕ್ಕಿಂತ ಜಾಸ್ತಿ ಕಮಿಟ್ ಆಗಬೇಡ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಡ. ಇಲ್ಲಾಂದರೆ ಸಾಲಗಾರ ಆಗ್ಬಿಡ್ತೀಯ, ಆಮೇಲೆ ಸಾಲ ತೀರ್ಸೋದಕ್ಕಾಗೋದಿಲ್ಲ, ಡಿಪ್ರೆಷನ್ಗೆ ಹೋಗ್ತೀಯ, ತುಂಬ ತೊಂದರೆ ಆಗುತ್ತೆ. ಈ ಗಾದೆಗಳ ಹಿಂದೆ ಭಾವ ಏನಿದೆ, ಇದರ ಭಾವಾರ್ಥ ಏನು, ಯಾವ ಕಾರಣಕ್ಕೆ ಹೇಳ್ತಿದ್ದಾರೆ, ಅದನ್ನು ನಾವು ತಿಳ್ಕೋಬೇಕು. Good afternoon, sir. Myself Navika and I'm from BBA. Sir, my question is that how would you define success apart from financial stability? Very good question. Success in addition to finances, financial success and etc. Has it made you a good human being also? Have you learned to be grateful whoever given you a success? The reasons behind that success. Have you become a calmer person, a quieter person? Are you still high-headed? ಈಗಲೂ ನಿಮಗೆ ಸಿಟ್ಟು ಬರುತ್ತಾ ಹೇಗೆ? ಈ ರೀತಿ ತುಂಬ ವಿಷಯಗಳಿದ್ದಾವೆ. ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ, ಇದೆಲ್ಲ ಗಾದೆ ಮಾತಷ್ಟೇ, ನೀವು ಕನ್ಫ್ಯೂಷನ್ ಆಗಬಾರ್ದು ಇದರಿಂದ. ಯಾವಾಗ ಮರ ಹಣ್ಣು ಬಿಡೋದಕ್ಕೆ ಶುರು ಮಾಡುತ್ತೋ ಆವಾಗ ಬಗ್ಗುತ್ತೆ. ಇದರ ಲಿಟ್ರಲ್ ಅರ್ಥನ ನೀವು ತಗೊಂಡ್ರೆ ಇದರಿಂದ ನಿಮ್ಗೇನು ಅರ್ಥ ಆಗಲ್ಲ, ನೋಡಿ, ನಿಮ್ಗೇನು ತಿಳ್ಕೊಳಕ್ಕಾಗಲ್ಲ. ಆದರೆ ಯಾವಾಗ ನಿಮಗೆ ಸಕ್ಸಸ್ ಸಿಗುತ್ತೋ ಆವಾಗ ಯು ಬಿಕಮ್ ಮೋರ್ ಗ್ರೌಂಡೆಡ್, ಯು ಡೌನ್ ಟು ಅರ್ತ್, ಮತ್ತು ನಿಮಗೆ ಅಹಂಕಾರ ಏನು ಆಗೋದಿಲ್ಲ. ಯಾವ ವ್ಯಕ್ತಿಗೆ ಸಕ್ಸಸ್ ಸಿಕ್ಕಿ ತುಂಬ ದುಡ್ಡು ಬಂದಿದೆಯೋ ಅಹಂಕಾರ ಬರುತ್ತೆ. ಅಹಂಕಾರ ಬಂದರೆ ತಪ್ಪು ಮಾಡ್ತಾಳೋ ಆ ದುಡ್ಡು ಮತ್ತೆ ವಾಪಸ್ ಹೋಗ್ಬಿಡುತ್ತೆ, ಅಹಂಕಾರದಿಂದ ವಾಪಸ್ ಹೋಗ್ಬಿಡುತ್ತೆ. ಯಾವಾಗ ರಾವಣ ಸೋತ್ನೋ ಪ್ರಭು ಶ್ರೀರಾಮನಿಂದ, ಆವಾಗ ಶ್ರೀರಾಮರು ಲಕ್ಷ್ಮಣನಿಗೆ ಹೇಳ್ತಾರೆ, ನೀನು ಹೋಗು ರಾವಣನ ಹತ್ರ, ಅವನಿಂದ ಏನಾದರೂ ಶಿಕ್ಷಣನ ಪಡ್ಕೋ ಅಂತ. ರಾವಣ ಒಬ್ಬ ಜ್ಞಾನಿ. ಆವಾಗ ಲಕ್ಷ್ಮಣ ರಾವಣನಿಗೆ ಕೇಳ್ತಾನೆ, ನೀವ್ಯಾಕೆ ಸೋತ್ರಿ ಅಂತ. ನಾನು ಯಾವುದಕ್ಕೆ ಸೋತೆ ಅಂದರೆ, ಅದೇ ನನಗೆ ನನ್ನ ಶಕ್ತಿಗಳ ಮೇಲೆ ಅಹಂಕಾರ ಇತ್ತು, ಮತ್ತು ನಿಮ್ಮ ಅಣ್ಣ ರಾಮನಿಗೆ ನನ್ನ ಈ ಅಹಂಕಾರದ ಬಗ್ಗೆ ಅರಿವಿತ್ತು, ಅದಕ್ಕೆ ಸೋತ್ಬಿಟ್ಟೆ. ಸರ್, ಬಟ್ ನಿಮ್ಗೆ ಯಾವಾಗಾದ್ರೂ ಚಾನ್ಸ್ ಸಿಕ್ಕಿದ್ರೆ ನೀವು ಪಾಸ್ಟ್ಗೆ ಹೋಗಿ ಯಾವುದಾದ್ರೂ ಡಿಸಿಷನ್ನ ನೀವು ಚೇಂಜ್ ಮಾಡೋದಕ್ಕೆ ಅಥವಾ ವಿಡ್ರಾ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್? ಯು ಕಾಂಟ್ ಚೇಂಜ್ ದ ಪಾಸ್ಟ್ ಡಿಸಿಷನ್ ಸರ್, ಬಟ್ ಚಾನ್ಸ್ ಸಿಕ್ಕಿದ್ರೆ ಅಂತ. ಇಲ್ಲ, ಯಾವ್ದು ಮಾಡೋಕ್ಕಾಗೋದಿಲ್ವೋ, ಯಾವುದು ಸಂಭವ ಇಲ್ವೋ, ಮತ್ತೆ ಅದ್ರ ಬಗ್ಗೆ ನಾವು ಇಮ್ಯಾಜಿನ್ ಮಾಡಿಕೊಂಡಾಗ ಅಗೇನ್ ವಿ ಅಟ್ರಾಕ್ಟ್ ಸ್ಯಾಡ್ನೆಸ್. ಅವಾಗ ದುಃಖ ಆಗುತ್ತೆ ನಮಗೆ. ಭವಿಷ್ಯ ನಾನು ಇದನ್ನು ಮಾಡಬಾರ್ದಿತ್ತು. ನಾನು ಮೊದಲೇ ಹೇಳಿದ್ದೆ, ಮತ್ತೆ ಹೇಳ್ತಾನೆ ಇರ್ತೀನಿ, ಪ್ರತಿ ಸೆಷನಲ್ಲೂ ಹೇಳ್ತಾನೆ ಇರ್ತೀನಿ. ಅದೇ ಹಿಂದಿನ ನೀವು ನೆನೆಸ್ಕೊಂಡ್ರೆ ನಿಮಗೆ ರಿಗ್ರೆಟ್ಸೇ ಬರೋದು, ಮತ್ತು ಮುಂದಿನ ನೆನೆಸ್ಕೊಂಡ್ರೆ ನಿಮಗೆ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಹಿಂದೆ ಆಗಿರೋ ತಪ್ಪುಗಳಿಂದ ನೀವು ಕಲೀರಿ, ಮುಂದೆ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಇದನ್ನೇ ಮಾಡ್ಬೋದು ಅಷ್ಟೇ. ದಟ್ ಇಸ್ ದ ಬೆಸ್ಟ್ ಪಾಸಿಬಲ್ ಥಿಂಗ್ ಫಾರ್ ಎ ಮ್ಯಾನ್, ಫಾರ್ ಎ ಹ್ಯೂಮನ್ ಬೀಯಿಂಗ್. ಹೆಲೋ ಸರ್, ಮೈ ನೇಮ್ ಇಸ್ ಆರ್ಯ, ಐ ಆಮ್ ಜರ್ನಲಿಸ್ಟ್ ಸ್ಟೂಡೆಂಟ್. ಇವಾಗ ಮಾತನಾಡಿದ್ದು ಪ್ಯಾಷನ್ನ ಹೆಂಗೆ ಫೈಂಡ್ ಮಾಡಬೇಕು ಅಂತ, ಹೆಂಗೆ ಹುಡುಕ್ಬೇಕು ಅಂತ. ಬಟ್ ನಂಗೇನು ಅನ್ಸುತ್ತೆ ಅಂದರೆ, ನಿಮ್ಗೊಂದು ಪ್ಯಾಷನ್ ಇತ್ತು ಅಂದರೆ ಅದು ಹೇಗಾದರೂ ಮಾಡಿ ನಿಮ್ಮನ್ನ ಅದರ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಅದು ನಿಜಾನಾ ಸರ್? ಒಳ್ಳೆ ಮಾತು ಹೇಳಿದ್ರಿ ನೀವು. ಒಳ್ಳೆ ಮಾತಿದು, ಒಳ್ಳೆ ಯೋಚನೆ ನಿಮ್ಮದು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಸರ್, ನನ್ನ ಹೆಸರು ಅಂತರಿಕ್ಷ್ ಖುರಾನ. ಸರ್, ನಾನು ನಿಮ್ಮನ್ನ ಕೇಳಬೇಕು ಅಂತಿದ್ದೀನಿ, ನಿಮ್ಮ ಸಕ್ಸಸ್ನ ಮಂತ್ರ ಏನು? ಅಂದ್ರೆ ನನ್ನ ಮಾತಿನ ಅರ್ಥ, ನೀವು ಲೈಫಲ್ಲಿ ಇಷ್ಟು ಗ್ರೋತ್ ಆಗಿದೆ. ಅಂತರಿಕ್ಷದ ಬಗ್ಗೆ ಮಾತಾಡೋದು ಇಲ್ಲ, ಮತ್ತೇನು ಅಂದ್ರೆ ಸರ್, ನೀವು ಹಿಂದೆ ತುಂಬಾ ತಪ್ಪುಗಳನ್ನ ಮಾಡಿರ್ಬೋದು. ಅಂದ್ರೆ ನೀವು ಆ ತಪ್ಪುಗಳಿಂದಲೇ ಮೂವ್ ಆನ್ ಹೇಗಾದ್ರಿ? ನೀವು ಇಷ್ಟು ದೊಡ್ಡ ಇಂಡಸ್ಟ್ರಿನ ಹ್ಯಾಂಡಲ್ ಮಾಡ್ತಿದ್ದೀರಾ. ನೋಡಿ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಅದೇನಂದ್ರೆ ಟ್ರೈ ಟು ಲಿವ್ ಇನ್ ದಿ ಪ್ರೆಸೆಂಟಲ್ಲಿ ಇದ್ದರೆ ನೀವು ತುಂಬ ಆರಾಮಾಗಿರ್ತೀರಾ, ಮತ್ತು ಸಕ್ಸಸ್ಫುಲ್ ಆಗಿರ್ತೀರಾ ಕೂಡ, ಮತ್ತು ಮುನ್ನುಗ್ತಾ ಇರ್ತೀರಾ. ಫೇಲ್ಯೂರ್ ಆದರೂ ಕೂಡ ನೀವು ಹೆದರ್ಕೊಳ್ಳಲ್ಲ, ಫೇಲ್ಯೂರ್ ನೋಡಿ ಓಡೋಗಲ್ಲ, ಅದನ್ನು ಫೇಸ್ ಮಾಡ್ತೀರಾ. ಆ ಫೇಲ್ಯೂರ್ಗಳನ್ನ ನೋಡಿ ನೀವು ಹತಾಶರಾಗಿ ಕೂತು ಬಿಡಲ್ಲ. ಮತ್ತೆ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ಕನ್ಫ್ಯೂಷನ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ಸತ್ಯನ ನೀವು
ಕಂಡಿಡೀರಿ, ಅದನ್ನ ಸ್ವೀಕರಿಸಿ ಮತ್ತೆ ಅದ್ರ ಪ್ರಕಾರನೇ ಜೀವನ ನಡೆಸಿ. Hello, sir. My name is Nandini. Sir, from a small town boy, ಮತ್ತೆ ನೀವು biggest India entrepreneur. You are truly inspiring, sir. Thank you. ಮತ್ತೆ ನೀವು also risk taker. So I want to know what is the biggest risk that you have taken in your career that has truly paid off? ಮತ್ತೆ ಯಾವ ಮೆಸೇಜ್ನ ನೀವು ಯೂತ್ಗೆ ಕೊಡ್ತೀರಾ ಅಂತ, who want to innovate but truly afraid of failure? ನೀವು ಅನ್ಕೊಳ್ಳಿ, ನಾನೊಂದು 10 ರಿಸ್ಕ್ ತಗೊಂಡಿರ್ಬೋದು. ಯಾವ ಟೈಮಲ್ಲಿ ರಿಸ್ಕ್ ತಗೊಂಡಿದ್ನ? ಮೊದಲನೇ ರಿಸ್ಕ್ ತುಂಬ ಚಿಕ್ಕದಿರ್ಬೋದು. ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಅದು ತುಂಬ ದೊಡ್ಡ ರಿಸ್ಕೇ ಆಗಿತ್ತು. ಈ ರೀತಿ ನಾನು ಯಾವಾಗೆಲ್ಲ ರಿಸ್ಕ್ ತಗೊಂಡಿದ್ದೀನೋ, ರಿಸ್ಕ್ ಅನ್ನೋ ಪದದ ಅರ್ಥ ನೀವು ತಿಳ್ಕೊಂಡ್ರೆ, ಅದರ ಡೆಫಿನಿಷನ್ ನೋಡಿದ್ರೆ, ವಾಟ್ ಈಸ್ ದ ರಿಸ್ಕ್? ರಿಸ್ಕ್ ಹ್ಯಾಸ್ ಟು ಬಿ ಮಚ್ ಬಿಗರ್ ದ್ಯಾನ್ ಯುವರ್ ಕೆಪಬಿಲಿಟಿ ಆ್ಯಂಡ್ ಕೆಪಾಸಿಟಿ. ದೆನ್ ಓನ್ಲಿ ಇಟ್ ಈಸ್ ರಿಸ್ಕ್. ಅದೇ ನನ್ನ ಹತ್ರ 100 ಕೋಟಿ ಇದೆ ಅಂದ್ಕೊಳ್ಳಿ, ನಾನು 75 ಕೋಟಿ ರಿಸ್ಕ್ ತಗೋತೀನಿ ಅಂದರೆ ರಿಸ್ಕ್ ಎಲ್ಲಿದೆ ಅಲ್ಲಿ? ವೇರ್ ಇಸ್ ದ ರಿಸ್ಕ್? ಅದೇ ರಿಸ್ಕ್ ಆಲ್ವೇಸ್ ವಾಸ್ ಟೇಕನ್. ಇಟ್ ವಾಸ್ ಬಿಗ್ಗೆಸ್ಟ್ ರಿಸ್ಕ್ ಆಫ್ ದಟ್ ಟೈಮ್ ಅಟ್ ದಟ್ ಮೊಮೆಂಟ್ ಫಾರ್ ಮೀ. Also, my message is that what is the message you want to give to today's youth who want to innovate but afraid of their failure? So, afraid of failure again. You are thinking about the future. Then only you will be afraid, if I fail, what will I do? That makes you fearful. ಯಾವಾಗ ಫಿಯರ್ ಅನ್ನೋದು ಮನುಷ್ಯನ ತಲೆಯಲ್ಲಿ ಬರುತ್ತೋ, ಆವಾಗ ಫಿಯರ್ ಮಲ್ಟಿಪ್ಲೈಸ್ ವಿತ್ ದಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಯಾವಾಗಲೂ ಒಂದು ವಿಷಯ ತಿಳ್ಕೊಳ್ಳಿ, ಅದೇ ನನಗೆ ಒಂದು ಚಿಕ್ಕ ತಮಾಷೆ ಅಂತ ಅಂದ್ಕೊಳ್ಳಿ ನೀವು, ಅದೇ ಫಿಯರ್ ಅನ್ನೋ ವಿಷಯ ಕೂಡ ಇದೆ ಇದರಲ್ಲಿ. ಅದೇ ನನ್ನ ಟೈಮಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ವೆನ್ ಐ ವಾಸ್ ಗ್ರೋಯಿಂಗ್. ಐ ಆಮ್ ಟಾಕಿಂಗ್ ಅಬೌಟ್ 65, 68, 1968. ಆವಾಗ ನೀವ್ಯಾರು ಹುಟ್ಟೇ ಇರಲಿಲ್ಲ ಅಲ್ವಾ? ಆವಾಗ ನಾನು ಹಿಸಾರ್ ಹರಿಯಾಣದಲ್ಲೇ ಇರ್ತಾ ಇದ್ದೆ. ಆವಾಗ ನಮ್ಮ ಪೇರೆಂಟ್ಸು ಸಿನಿಮಾಗೆಲ್ಲ ಹೋಗೋದು ತಪ್ಪು ಅಂತಿದ್ರು. ಇವತ್ತು ಹಾಗಿಲ್ಲ, ಬಟ್ ಆವಾಗ ಆಗಿತ್ತು. ಸಿನಿಮಾಗೆ ಹೋಗೋದಂದ್ರೇ ದೊಡ್ಡ ತಪ್ಪು. ಆದರೆ ಅದೇ ನಮ್ಮ ಮನೆಯಲ್ಲಿ ನನ್ನ ವಯಸ್ಸಿನ ಇನ್ನೊಬ್ಬ ಹುಡುಗ ಕೂಡ ಇದ್ದ. ನಾವೇನು ಮಾಡ್ತಿದ್ವಿ, ಫಸ್ಟ್ ಹಾಫಲ್ಲಿ ಫಿಲಮ್ ಅವನು ನೋಡ್ತಾ ಇದ್ದ, ಮತ್ತು ಸೆಕೆಂಡ್ ಹಾಫ್ ನಾನು ನೋಡೋಕ್ಕೆ ಹೋಗ್ಬಿಡ್ತಿದ್ದೆ. ಮಾರನೇ ದಿನ ಅಥವಾ ಇನ್ಯಾವುದೋ ದಿನ ಫಸ್ಟ್ ಹಾಫ್ ನಾನು ಹೋಗ್ಬಿಡ್ತಿದ್ದೆ, ಸೆಕೆಂಡ್ ಹಾಫ್ ಅವನು ಹೋಗ್ಬಿಡ್ತಿದ್ದ. ಈ ರೀತಿ ಮಾಡ್ತಾ ಇದ್ವಿ ನಾವು. ಈ ರೀತಿ ಮಾಡೋದ್ರಿಂದ ಮನೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ 3 ಗಂಟೆ ಯಾರು ಬಿಡ್ತಾರೆ ಹೇಳಿ. ಹೆದರಿಕೆ ಆಗ್ತಿತ್ತು, ಗೊತ್ತಾದ್ರಲ್ಲಿ ಹೊಡಿತಾರೋ ಅಂತ ಭಯ. ಈ ಭಯ ಅಂದ್ರೇನು? ಅವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಮನೆಯವ್ರಿಗೆ ಗೊತ್ತಾಗಲ್ಲ ಅಂತ. 1.5 ಗಂಟೆ ಅಷ್ಟೇ ಹೊರಗಿರೋದಲ್ವ, ಏನು ಬೇಕಾದರೂ ಹೇಳ್ಬೋದು. ಅದೇ ಈ ಭಯ ಅನ್ನೋದಿದೆಯಲ್ಲ, ಇದು ಎಷ್ಟು ಬೇಗ ಮಲ್ಟಿಪ್ಲೈ ಆಗುತ್ತೆ ಅಂದರೆ, ಅದೇ ಆ ಥಿಯೇಟ್ರಿಂದ ಮನೆಗೆ ಬರೋದಕ್ಕೆ ಬರೀ 5 ನಿಮಿಷ ಆಗುತ್ತೆ ಅಷ್ಟೇ. ಆವಾಗಲೂ ಭಯ ಎಷ್ಟು ಮಲ್ಟಿಪ್ಲೈ ಆಗ್ಬಿಡ್ತಿತ್ತು ಅಂದರೆ, ಮುಖದ ಮೇಲೆ ಯಾವಾಗಲೂ ಭಯ ಅನ್ನೋದು ಕಾಣ್ತಾ ಇರ್ತಿತ್ತು ನೋಡಿ ಪೇರೆಂಟ್ಸ್ಗಳಿಗೆ. ಅವ್ರು ಈಸಿಯಾಗಿ ಕಂಡಿಡ್ದು ಬಿಡೋರು, ಎಲ್ಗೋಗಿದ್ದೋ ನೀನು ಅಂತ. ಏನೋ ತಪ್ಪು ಮಾಡಿದ್ದೀಯಾ ನೀನು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಭಯ ಅನ್ನೋದು ಏನಿದೆಯಲ್ಲ, ಇದನ್ನು ನಾವು ಫ್ಯೂಚರಲ್ಲಿ ಬರುತ್ತೆ ಅಂದ್ಕೊಳ್ಳಿ, ಅದನ್ನು ನಾವು ಅನ್ಕೊಂಡ್ಬಿಡ್ತೀವಿ ಅದು ಇವತ್ತೇ ಆಯಿತು ಅಂತ. ಏನೋ ಫ್ಯೂಚರಲ್ಲಿ ಕೆಟ್ಟದ್ದು ಆಗಬೇಕು ಅಂತ ಇದ್ದರೆ ಅದರ ಹೆದರಿಕೆ ಈಗಲೇ ಆಗ್ತಿದೆ ಅಂದರೆ, ಆ ಭಯ ಮಲ್ಟಿಪ್ಲೈ ಆಗಿ ಏನಾಗುತ್ತಂದರೆ ನೀವು ಫೇಲ್ ಆಗೇ ಬಿಡ್ತೀರಾ. ಅದು ಏನು ಭಯ ಇರುತ್ತೋ ಅದು ಆಗೇ ಆಗುತ್ತೆ, ಅದೇ ಸರಿಯಾಗಿಬಿಡುತ್ತೆ. ಯಾವುದ್ರ ಬಗ್ಗೆ ಭಯ ಇತ್ತು ಅದು ಆಗೇ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಹೆದರ್ಕೋಬೇಡಿ, ಫ್ಯೂಚರ್ ಬಗ್ಗೆ ಭಯ ಅನ್ನೋದೇ ಬೇಡ. ನನ್ನ ಕ್ವಶನ್ ಏನಂದ್ರೆ, ನಾವು ಯಾವಾಗಾದ್ರೂ ನಮ್ಮ ಪ್ಯಾಷನ್ ನ ಫಾಲೋ ಮಾಡಿದ್ರೆ ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಾರೆ. ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ ನಮ್ಮ ಪೇರೆಂಟ್ಸೇ ನಮಗೆ ಪ್ರಾಬ್ಲಮ್ ಆಗ್ತಾರೆ. ಇಂಥ ಸಮಯದಲ್ಲಿ ನಾವು ಸಿಚುವೇಶನ್ ನ ಹೇಗ್ ಸರ್ ಹ್ಯಾಂಡಲ್ ಮಾಡಬೇಕು? ಕುಚ್ ತೋ ಲೋಗ್ ಕಹೆಂಗೆ ಲೋಗೋ ಕಾ ಕಾಮ್ ಹೈ ಕಹನಾ, ಛೋಡೋ ಬೇಕಾರ ಕಿ ಬಾತೋ ಮೇ. ಇದೇ ರೀತಿ ಅಲ್ವಾ ಹಾಡಿದೋದು ನೋಡಿ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಜನರು ಏನಂತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮನಸ್ಸಿಗೆ ಏನು ಒಳ್ಳೇದು ಅನಿಸುತ್ತೋ, ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ, ಸ್ವಚ್ಛವಾಗಿಟ್ಕೊಳ್ಳಿ. ಜನ ಹೇಳ್ತಾರೆ ಅಂತ ಅಥವಾ ಜನರಿಗೆ ಹೆದರ್ಕೊಂಡು ನೀವೇನಾದರೂ ಮಾಡೋಕ್ಕೆ ಹೋದ್ರಿ ಅಂದ್ಕೊಳ್ಳಿ, ನೀವು ಮಾಡಿದರೂ ಕೂಡ ಮಾಡದೇ ಇದ್ರೂ ಕೂಡ ನೀವು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ.
ಮತ್ತು ಅಂಥ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದೇ ಜನರ ಮುಂದೆ ತಲೆ ತಗ್ಸುವಂಥ ಕೆಲಸ ಮಾಡಬೇಡಿ ನೀವು. ಇಲ್ಲಾಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜನ ಏನು ಬೇಕಾದರೂ ಹೇಳಿ. ಅ ವೆರಿ ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ಭೂಮಿ ಅಂತ. ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ಕೆಲ್ಸದ ಮೇಲೆ ಜಾಸ್ತಿ ಗಮನ ಕೊಡಬೇಕು ಮತ್ತೆ ಫಲಿತಾಂಶದ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ. ಕೆಲಸ ಒಳ್ಳೇದು ಕೆಟ್ಟದು ಅಂತ ಇರಲ್ಲ, ಕೇವಲ ಸಮಯ ಮಾತ್ರ ಆ ರೀತಿ ಇರತ್ತೆ ಅಂತ. ಇದನ್ನೇ ಕಲ್ತ್ಕೊಂಡು ನಾನು ಕಾಲೇಜ್ ತನಕ ಬಂದಿದ್ದೀನಿ. ಮತ್ತೆ ನನಗೆ ಯಾವುದೇ ಆಪರ್ಚುನಿಟಿ ಬಂದರೂ ನಾನು ತಗೊಳ್ತೀನಿ. ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ದು ಯಾವುದಾದ್ರೂ ಕೆಲಸ ತಗೋಬೇಡ, ತಗೊಂಡ್ರೆ ಪೂರ್ತಿ ಮಾಡು ಅಂತ. ಅದಕ್ಕೆ ನನಗೆ ಇಲ್ಲಿವರೆಗೂ ಯಾವ ಕೆಲಸನೂ ಆ ಥರ ಅನಿಸಿಲ್ಲ ಯಾವುದ್ರಲ್ಲಿ ನನಗೆ ಪ್ಯಾಷನ್ ಇದೆ ಇಲ್ಲಾಂದ್ರೆ ನನಗೆ ತುಂಬಾನೇ ಇಷ್ಟ ಆಗ್ತಿದೆ ಅಂತ. ಯಾಕಂದ್ರೆ ನಾನು ಕಲ್ತಿದ್ದು ಕೆಲಸ ಒಳ್ಳೇದು ಕೆಟ್ಟದು ಇರಲ್ಲ, ಕೇವಲ ನಮ್ಮ ಮನಸ್ಸು ಸರಿ ಇಲ್ಲ ಅಂದಾಗ, ನಮಗೆ ಬೇರೆ ಏನಾದರೂ ಮಾಡ್ಬೇಕನ್ಸ್ದಾಗ. ನನ್ಗಿದು ಅರ್ಥ ಆಗಿಲ್ಲ, ನನ್ನಲ್ಲಿ ಒಂದು ಸ್ಥಿರತೆ ಮತ್ತೆ ನಾನು ಲೈಫ್ ಟೈಮ್ ಮಾಡೋ ಅಂತ ಪ್ಯಾಷನ್ನ ನಾನು ಹೇಗೆ ಕಂಡ್ಕೋಬೇಕು? ಇದೇ ನಿಮ್ಮ ಪ್ಯಾಷನ್ ಕೂಡ. ಪ್ರತಿ ವಿಷಯದಲ್ಲೂ ಒಳ್ಳೆಯದನ್ನು ಹುಡ್ಕೋದು, ಪ್ರತಿಯೊಂದನ್ನು ಎಂಜಾಯ್ ಮಾಡೋದು, ಯಾವುದ್ರ ಬಗ್ಗೆನೂ ಕೆಟ್ಟದಾಗ ತಿಳ್ಕೊಳ್ದೇ ಇರೋದು. ದಟ್ಸ್ ಇಟ್ ಸೆಲ್ಫ್ ಯುವರ್ ಪ್ಯಾಷನ್. ಯು ವಿಲ್ ಫೈಂಡ್ ಇಟ್ ಔಟ್. ಕರಿಯರ್ ಅಲ್ಲಿ ಹಾಗಿದ್ರೆ ಅದನ್ನ ಹೇಗೆ? ಕೆರಿಯರಲ್ಲಿ ಮುನ್ನುಗ್ತೀರಾ ನೀವು, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ಮು? ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಮಾಡಬೇಕು? ಯಾಕಂದ್ರೆ ನಾನೀಗ BBA ಮಾಡ್ತಾ ಇದ್ದೀನಿ, ಹಾಗೆ ಫೈನಾನ್ಸ್ ಅದೇ ನಿಮ್ಮ ದಾರಿಲಿ. ಅದೇನಂದ್ರೆ ನಿಮ್ಮಂತಹ ಸ್ಟೂಡೆಂಟ್ ಇರೋ ಮಾರ್ಗದಲ್ಲಿ ನೀವು ಪಾಸ್ ಮಾಡಿದ್ರೆ ಅಲ್ಲಿ 10 ಆಪರ್ಚುನಿಟಿಗಳು ಕಣ್ಣಿಗೆ ಕಾಣ್ತಾವೆ, ನಿಮಗೆ ಒಂದು ಸಿಗಲ್ಲ. ನಿಮಗೆ ಯಾರು ದುರ್ಬಲರಾಗಿರ್ತಾರೋ ಅಂಥವ್ರಿಗೆ 1-2 ಅವಕಾಶಗಳು ಕೂಡ ಕಾಣಿಸಲ್ಲ. ನಿಮಗೆ 5 ಕಾಣಿಸ್ತವೆ, 5ರಲ್ಲಿ ಯಾವ್ದು ಬೇಕೋ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದು ನಮ್ಗೆ ಹೇಗೆ ಗೊತ್ತಾಗೋದು ಯಾವ್ದು ಒಳ್ಳೇದು ಯಾವುದು ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೋ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ಯಾಷನ್ ಏನಂದ್ರೆ ನಿಮ್ಮ ಮನಸ್ಸು ಅದನ್ನ ಯಾವಾಗಲೂ ಮಾಡೋದಕ್ಕೆ ಇಷ್ಟಪಡಬೇಕು. ಅದೇ ನಿಮ್ಮ ಆಸೆ ಕೂಡ. ಈ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಹೇಳ್ತಾ ಇದೆ, ಇಷ್ಟ ಆಗ್ತಿದೆ, ಮಾಡಿ. ಸರ್, ಆಗ್ಲೇ ನೀವು ಹೇಳ್ದ ಹಾಗೆ ನಾವು ಯಾವಾಗಲೂ ನಮ್ಮ ಮನ್ಸಿನ ಮಾತು ಕೇಳಬೇಕು. ಆದ್ರೆ ನಮ್ಮ ಮನಸ್ಸು ನಮಗೆ ಶತ್ರು ಆಗಿರತ್ತಲ್ಲ. ಇವಾಗ ನಾನು ಕ್ಲಾಸ್ 12 ನಾನು ಆರ್ಟ್ಸ್ ಅಲ್ಲಿ ಸ್ಕೂಲಿಂಗ್ನೆಲ್ಲ ಮುಗಿಸ್ದೆ. ಅವಾಗ ನನಗೆ ಹಿಸ್ಟ್ರಿಲೆಲ್ಲ ತುಂಬಾನೇ ಇಂಟ್ರೆಸ್ಟ್ ಇತ್ತು ಸರ್. ನಾನು ಇವಾಗ್ಲೂ ಕೂಡ ಲಾ ಮಾಡ್ಬೋದು ಅನ್ಸುತ್ತೆ, ನನಗೆ ಹಿಸ್ಟ್ರಿ ಕೂಡ ಮಾಡಬಹುದು. ಅದು ಅಷ್ಟು ಈಸಿನೂ ಆಗಿರ್ಲಿಲ್ಲ. ಅದಾದ್ಮೇಲೆ ಸ್ಕೂಲಿಂಗ್ ಅಲ್ಲಿ ಗ್ಯಾಪ್ ಸಿಕ್ಕಿದಾಗ ನಾನು ಆಗ್ಲೇನೆ ಡ್ರಾಫ್ಟಿಂಗ್ ಬಗ್ಗೆ ಯೋಚನೆ ಮಾಡಿದ್ದು. ನನಗೆ ಅವಾಗ NGO ಕೂಡ ಓಪನ್ ಮಾಡ್ಬೋದು ಅನ್ಸ್ತು. ಹಾಗಾಗಿ ನಾನು ರೈಟಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಅಂದ್ರೆ ನಾವೆಲ್ಸ್ ಈ ತರ ಆತರ ಕಾಮಿಕ್ ರೈಟಿಂಗ್ ಅದು ಇದು ಕಾಂಪಿಟೇಷನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಆಮೇಲೆ ರೈಟ್ರು ಆದೆ. ಆಮೇಲೆ ನಾನು ಇಲ್ಲಿಗೆ ಬಂದಾಗ ನಮ್ಮಪ್ಪ BBA ಮಾಡು ಅಂತ ಹೇಳ್ಬಿಟ್ರು. ನಾನು BBA ಮಾಡಕ್ ಕೂಡ ಆಗಲ್ಲ ಅನ್ನಿಲ್ಲ, ನನಗೆ ಸ್ವಲ್ಪ ಭಯ ಆಗಿತ್ತು. ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಇವಾಗ ಏನಾಗುತ್ತೋ ಏನೋ ಅಂತ. ಇಲ್ಲಿಗೆ ಬಂದೆ, ಕಾಲೇಜ್ ಎಲ್ಲ ಸ್ಟಾರ್ಟ್ ಮಾಡಿದೆ. ನನಗೆ BBAಲೂ ಏನು ಕಷ್ಟ ಆಗ್ಲಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಎಲ್ಲ ಸಬ್ಜೆಕ್ಟು ಕೂಡ ಚೆನ್ನಾಗಿ ಅನ್ಸ್ತಿತ್ತು. ಅದರಲ್ಲಿ ಒಂದು ಸಬ್ಜೆಕ್ಟ್ ಇಷ್ಟ ಆಯ್ತು, ಅದು IKS, ಇಂಡಿಯನ್ ನಾಲೆಜ್ ಸಿಸ್ಟಮ್. ಅದು ನಮ್ಮ ಪವನ್ ಸರ್ ನಮಗೆ ಹೇಳ್ಕೊಡೋದು. ಅದು ಕೂಡ ನನಗೆ ಇಷ್ಟ ಆಗ್ತಾ ಹೋಯ್ತು. ಇನ್ಫ್ಯಾಕ್ಟ್ ಇವಾಗ ನನಗೆ ಅದು ಫೇವ್ರೆಟ್ ಸಬ್ಜೆಕ್ಟ್ ಆಗಿ ಹೋಗಿದೆ. ಸೊ ಪವನ್ ಸರ್ ಇದ್ದಾರಾ ಇಲ್ಲಿ? ಓಕೆ, ವೆಲ್ಕಮ್, ಥ್ಯಾಂಕ್ ಯು. ಹಾಗಿದ್ರೆ ಸರ್, ನಿಮ್ಮಿಂದ ನನಗೊಂದು ಒಪಿನಿಯನ್ ಬೇಕಾಗಿತ್ತು. ನಾನು ಇವಾಗ ತಗೋತಿರೋದು ರಿಸ್ಕಾ ಇಲ್ಲ ನಾನು ಮಾಡ್ತಿರೋದೇ ಬೇರೆನಾ ಲೈಫಲ್ಲಿ ಅಂತ? ನೋಡಿ, ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಆ ರೀತಿ ಆಗ್ಬಿಡಿ ನೀವು ಅಷ್ಟೇ. ಅದೇ ಮಲ್ಟಿ ಫೆಸಿಲಿಟೇಟ್ ಆಗೋದು ಮನುಷ್ಯನಿಗೆ ತಪ್ಪೇನಲ್ಲ. ಅದು ಬಹುಶಃ ನೀವು ಪ್ರೋಟರ್ಜಿ ಚೈಲ್ಡ್ ಆಗಿರಬಹುದು. ಥ್ಯಾಂಕ್ ಯು ಸರ್. ಪ್ರೋಟರ್ಜಿ ಬಗ್ಗೆ ನಾನು ಸ್ವಲ್ಪ ಹಿಂದೆನೇ ಹೇಳಿದ್ದೆ ಇಲ್ಲಿ. ಥ್ಯಾಂಕ್ ಯು ಸರ್. ಐ ಆಮ್ ಶ್ಯೂರ್ ಯು ಶುಡ್ ಆಸ್ಕ್ ಯುವರ್ ಪೇರೆಂಟ್ಸ್. ನೀವು ಚಿಕ್ಕವರಿದ್ದಾಗ ನಿಮ್ಮ ಬಿಹೇವಿಯರ್ ಹೇಗಿತ್ತು ಅಂತ ತಿಳ್ಕೊಳ್ಳಿ ನೀವು ಮೊದಲು. ಬಹುಶಃ ನಾನು ಹೇಳೋದು ನಿಜ ಅಂತ ಆದರೆ ಮೇ ಬಿ ದಿಸ್ ಯು ಶುಡ್ ಕಂಟಿನ್ಯೂ ದಿಸ್ ವೇ ಇನ್ ಮಲ್ಟಿವೇರಿಯಸ್ ಆಕ್ಟಿವಿಟೀಸ್. ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ವಿವಾನ್ ಸರ್. ನೀವು ಈಗಿನ್ನೂ ಹೇಳಿದ್ರಿ ಎಲ್ಲರೂ ಏನಾರು ಒಂದು ಹೇಳ್ತಾರೆ, ಎಲ್ಲರಿಗೂ ಹೇಳೋದೇ ಒಂದು ಕೆಲಸ ಅಂತ. ಬಟ್ ಸರ್, ಅವರು ಹೇಳಿದಾಗ ಒಂದಲ್ಲ ಒಂದು ಕಡೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ ಸರ್. ಆ ವಿಷಯನ ನಾವೆಲ್ಲ ಹೇಗೆ ಟ್ಯಾಕಲ್ ಮಾಡಬೇಕು? ನಾವೆಷ್ಟೇ ಮೋಟಿವೇಟೆಡ್ ಆಗಿದ್ರು ನಮ್ಮ ಎಲ್ಲ ಮೋಟಿವೇಶನ್ ಖಾಲಿ ಆಗೋಗುತ್ತೆ ಅವ್ರು ಆಡೋ ಮಾತುಗಳಿಗೆ. ಸರ್, ಅದನ್ನ ಟ್ಯಾಕಲ್ ಮಾಡೋದು ಹೇಗೆ? ಅದಕ್ಕೆ ಜನಗಳನ್ನ ಇಗ್ನೋರ್ ಮಾಡಿ. ಯು ಹ್ಯಾವ್ ಟು ಬಿ ಮೋರ್ ಪ್ಯಾಷನೇಟ್. ಅದೇ ನಿಮ್ಮ ಹತ್ರ ಪ್ಯಾಷನ್ ತುಂಬ ಚೆನ್ನಾಗಿದೆ, ನೀವೇ ಹೇಳ್ತೀರಾ ಇವ್ ನನ್ನ ಬಗ್ಗೆ ಹೇಳಿದ್ನಲ್ಲ, ಇದನ್ನ ರಾಂಗ್ ಪ್ರೂವ್ ಮಾಡ್ಬೇಕು ನಾನು ಅಂತ ಕೆಲಸ ಮಾಡ್ತೀರಾ. ಆ ಪ್ಯಾಷನ್ ಇಟ್ಕೊಂಡು ಮುನ್ನುಗ್ಗಿ. ಥ್ಯಾಂಕ್ ಯು ಸರ್. ಮೊದಲು ಒಬ್ಬರನ್ನ ತಪ್ಪು ಅಂತ ತೋರಿಸಿದ್ರಿ,
ಮತ್ತೆ ಇನ್ನೊಬ್ರನ್ನ ಆಮೇಲೆ ಇಗ್ನೋರ್ ಮಾಡಕ್ ಶುರು ಮಾಡ್ಬಿಡ್ತೀರಾ. ಜನ ಹೇಳೋದು ಹೇಳಿ ಬಿಡಿ. Out of the media industry, what is that one advice you would like to give a content creators ಗೆ as how they can communicate with the audience? What is that one key aspect that you used ಅದು ನಿಮ್ಮ ಇಂಡಸ್ಟ್ರಿಗೆ ಡೈರೆಕ್ಟ್ ಆಗಿ ಆಡಿಯನ್ಸ್ ಜೊತೆ ರಿಲೇಟ್ ಆಗಿ ಕನೆಕ್ಟ್ ಆಗಿದ್ದು ಸರ್? The day the content creator starts feeling that he or she knows everything about content, that will be the day of failure. Most content creators start believing that they know all about viewers, and that's where they will go wrong. ಸರ್, ಎಲ್ಲರೂ ಒಂದು ಮಾತಾಡ್ತಾರೆ, ಅದು ಒಬ್ಬ ಯಶಸ್ಸಿನ ವ್ಯಕ್ತಿ ಹಿಂದೆ ಒಬ್ಳು ಸ್ತ್ರೀ ಇರ್ತಾಳೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? See, answer is yes. My dear wife, she never crips if I am late. She always supports. She asks me questions. Your dina hegitto? She has given me beautiful 3 kids. So that is a help. That is a support. ಅವ್ರು ಇರಲಿಲ್ಲ ಅಂದರೆ ದಿನ ಜಗಳಾಡೋ ಹೆಂಡತಿ ಸಿಕ್ಕಿದ್ರೆ ನನಗೆ ಅವಾಗ ತೊಂದರೆ ಆಗ್ತಿತ್ತು. ನಾನು ಏನು ಅನ್ಕೊಂಡಿದ್ನೋ ಅದನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸರ್, ನಂದೊಂದು ಪ್ರಶ್ನೆ ಇದೆ. ಅದೇನು ಅಂದರೆ ನಮ್ಮೆಲ್ಲರ ಹತ್ರನೂ ಬರೀ 24 ಗಂಟೆ ಅಷ್ಟೇ ಇರುತ್ತೆ. ಮತ್ತು ಕೆಲವೊಮ್ಮೆ ಹೇಗಾಗತ್ತೆ ಅಂದರೆ ಲೈಕ್ ಕೆಲಸ ಎಮರ್ಜೆನ್ಸಿ ಮತ್ತು ರಿಕ್ವೈರ್ಮೆಂಟ್ ಏನಿರುತ್ತೆ, ಯಾವ ಕೆಲಸಕ್ಕೆ ತುಂಬಾ ಅರ್ಜೆನ್ಸಿ ಇದೆಯೋ ಅದನ್ನು ನಾವು ಆದಷ್ಟು ಬೇಗ ಶುರು ಮಾಡ್ತೀವಿ. ಮತ್ತೆ ಕೊನೆಗೆ ಬರ್ತಾ ಬರ್ತಾ ನಮ್ಮಲ್ಲಿ ಯಾವುದೇ ಎನರ್ಜಿ ಇರಲ್ಲ. ಮತ್ತೆ ನನಗೇನು ಮಾಡೋಕ್ಕೆ ಇಷ್ಟ ಇದೆಯೋ ಅದನ್ನು ಮಾಡೋಕ್ಕೆ ಆಗಲ್ಲ. ಸರ್, ಅಂಥ ಟೈಮಲ್ಲಿ ಏನು ಮಾಡಬೇಕು? ನಮಗೆ ರೆಸ್ಟ್ ಕೊಡಬೇಕಾ ಅಥವಾ ಇನ್ನೂ ಸ್ವಲ್ಪ ಪುಷ್ ಮಾಡ್ಕೋಬೇಕಾ ನಮ್ಮನ್ನೇ ನಾವು? ಏನು ಹೇಳ್ತೀರಾ ಇದ್ರ ಬಗ್ಗೆ ಸರ್? ಯಾವ ಮನುಷ್ಯನಿಗೆ ಆ ಕೆಲಸ ಮಾಡೋದಕ್ಕೆ ಪ್ಯಾಷನ್ ಇರುತ್ತೋ ಆ ಪ್ಯಾಷನಲ್ಲಿ ಅವನು ಕೆಲಸ ಮಾಡ್ತಾನೆ, ಅವನಿಗೆ ಸುಸ್ತಾಗೋದೇ ಇಲ್ಲ. ನೋಡಿ, ಸಂಜೆನೂ ಅವನು ಎಷ್ಟು ಫ್ರೆಶ್ ಆಗಿರ್ತಾನೆ ಅಂದರೆ ಬೆಳಗ್ಗೆ ಹೇಗಿದ್ನೋ ಹಾಗೆ. ಸರ್, ನಾನು ನಿಮಗೆ ಇನ್ನೊಂದು ವಿಷಯ ಕೇಳಬೇಕು. ಸರ್, ನೀವು ಝೀನ ತುಂಬ ದೊಡ್ಡ ಬ್ರ್ಯಾಂಡ್ ಮಾಡಿದ್ದೀರಾ. ಈ ನಡುವೆ ಮನೆಗಳಲ್ಲಿ ಅಂದರೆ ಮನೆಗಳಲ್ಲಿ ಈ ಬ್ರ್ಯಾಂಡ್ ಗೊತ್ತು. ಇವಾಗ ಯಾರಿಗಾದ್ರೂ ಅವ್ರದ್ದೇ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅವರು ಯಾವ ಸ್ಟೆಪ್ಗಳಿಂದ ಶುರು ಮಾಡಬೇಕಾಗತ್ತೆ? ಮೊದಲನೇ ಮಾತು ಏನಪ್ಪ ಅಂದರೆ, ಝೀ ಅನ್ನೋ ಬ್ರ್ಯಾಂಡನ್ನ ನಾನೇನೂ ಮಾಡಿಲ್ಲ, ಆ ವ್ಯೂವರ್ಸ್ ಇದಾರಲ್ಲ ಅವ್ರು ಮಾಡಿರೋದು. ಅದು ನನ್ನ ಬ್ರ್ಯಾಂಡ್ ಅಂತಲ್ಲ, ಯಾವುದ್ರದ್ದೇ ಬ್ರ್ಯಾಂಡ್ ಆಗಿರ್ಬೋದು, ಯಾವ ವಸ್ತುದೇ ಇರ್ಬೋದು. ಅದು ನೀವು ನಿಮ್ಮ ಹೆಸರೇ ಅಂದ್ಕೊಳ್ಳಿ, ನಿಮ್ಮ ಹೆಸರನ್ನ ದೊಡ್ಡ ಬ್ರ್ಯಾಂಡ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಎಂತಹ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದರೆ ಜನರಿಗೆ, ಕಸ್ಟಮರ್ಸ್ಗೆ ಮತ್ತು ಬೇರೆಯವ್ರಿಗೆ ಇಷ್ಟ ಆಗಬೇಕು. ಆವಾಗ ನಿಮ್ಮ ಬ್ರ್ಯಾಂಡ್ ಕೂಡ ದೊಡ್ಡದಾಗ್ಬಿಡುತ್ತೆ. ಹಾಗಿದ್ರೆ ಸರ್, ಸ್ಟಾರ್ಟ್ ಮಾಡೋದಕ್ಕೆ ಕೆಲವು ಟಿಪ್ಸ್ಗಳನ್ನ ಹೇಳಿ. ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ಪ್ಯಾಷನ್ ಇದೆ ಅಂತ ಅಂದ್ಕೊಳ್ಳಿ ನೀವು. You will not feel tired doing that work, no matter how much time you are spent on it, how much hard work you do. You will enjoy the work, and then as a result ನಿಮಗೆ ನೆಸೆಸಿಟಿ ಬರೋದಿಲ್ಲ ಮಾಡೋದಕ್ಕೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ. ಇವತ್ತಿನ ದಿನ ಸುಮಾರು ಜನ ಮಾತಾಡ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕು ಅಂತ, ಅದು ಬೇಕು ಇದು ಬೇಕು ಅಂತ. ಯು ವಿಲ್ ರಾದರ್ ವೆನ್ ಯು ಫೇಲ್ or when you face a failure, you will get a determination to come out of it. ಒಂದು ಗಾದೆ ಮಾತಿದೆ, ಅದು ನನಗೆ ತುಂಬ ಇಷ್ಟ. ಅದು ಫೇಲ್ಯೂರ್ ಎಲ್ಲಿವರೆಗೂ ಆಗೋದಿಲ್ಲ ಅಂತಂದರೆ ಅದನ್ನು ಅವನು ಒಪ್ಕೊಳ್ಳೋವರೆಗೂ. ಯಾವಾಗ ನೀವು ಫೇಲ್ಯೂರ್ ಅಂತ ಒಪ್ಕೋತೀರೋ ಆವಾಗ ನೀವು ಫೇಲ್ಯೂರ್ ಆಗ್ತೀರಾ ಅಷ್ಟೇ. ಇವತ್ತಿಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.